ಹಾಯ್ ಹೆಲೋ ನಮಸ್ಕಾರ. ನಾನು ದೀಕ್ಷಿತಾ, ಕ್ಲಿಂಟನ್ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ನೀವು ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋ ಹಾಗೆ ವಾಟರ್ ಪ್ರೂಫ್ ಮೇಕಪ್ ಹೇಳ್ಕೊಡ್ತಾ ಇದ್ದೀನಿ. ಸೊ ವಾಟರ್ ರೆಸಿಸ್ಟೆಂಟ್ ಮೇಕಪ್ ಅಂತ ಹೇಳ್ತಾರೆ ಪ್ರೊಫೆಷ್ನಲಿ. ಸೊ ಸ್ವೆಟ್ ಪ್ರೂಫ್ ಆಗಿರ್ಬೋದು, ವಾಟರ್ ಪ್ರೂಫ್ ಆಗಿರ್ಬೋದು, ವಾಟರ್ ರೆಸಿಸ್ಟೆಂಟ್ ಮೇಕಪ್ ಆಗಿರ್ಬೋದು, ಸ್ಕಿನ್ ಪ್ರಿಪ್ರೇಷನ್ ತುಂಬಾ ಇಂಪಾರ್ಟೆಂಟ್. ಸೊ ನಾನಿಲ್ಲಿ ಐಸ್ ಕ್ಯೂಬ್ಸ್ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ ಕ್ಲೆನ್ಸಿಂಗ್. ಸೊ ನಾನು ಇಲ್ಲಿ ವೆಟ್ ವೈಪಲ್ಲಿ ಗಾರ್ನಿಯರ್ ಕ್ಲೆನ್ಸಿಂಗ್ ವಾಟರ್ ತೊಗೊಂಡು ಫೇಸ್ ಕ್ಲೆನ್ಸ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಆಫ್ ಆಲ್. ಆ್ಯಂಡ್ ಇನ್ನೊಂದು ಏನಂದರೆ ವಾಟರ್ ಪ್ರೂಫ್ ಆಗಿರ್ಬೋದು, ಸ್ವೆಟ್ ಪ್ರೂಫ್ ಆಗಿರ್ಬೋದು, ಇಲ್ಲ ವಾಟರ್ ರೆಸಿಸ್ಟೆಂಟ್ ಮೇಕಪ್ ಆಗಿರ್ಬೋದು. ಸೊ ಪ್ರತಿಯೊಂದಕ್ಕೂ ಕೀ ಎರಡೇ, ಒಂದು ಸ್ಕಿನ್ ಪ್ರಿಪ್ರೇಷನ್, ಇನ್ನೊಂದು ಮಿನಿಮಲ್ ಪ್ರಾಡಕ್ಟ್. ಅಂದರೆ ಎಷ್ಟು ಕಡಿಮೆ ಪ್ರಾಡಕ್ಟ್ ಬಳಸ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಮೇಕಪ್. ಆ್ಯಂಡ್ ಎಷ್ಟು ಕಡಿಮೆ ಪ್ರಾಡಕ್ಟ್ ಬಳಸ್ತೀರಾ ಅಷ್ಟು ಸ್ವೆಟ್ ಪ್ರೂಫ್ ಆಗಿ, ಅಷ್ಟು ವಾಟರ್ ಪ್ರೂಫ್ ಆಗಿ ಕನ್ವರ್ಟ್ ಆಗುತ್ತೆ ಮೇಕಪ್. ನೀವು ಎಷ್ಟು ಒಂದ್ರ ಮೇಲೊಂದು ಲೇಯರಿಂಗ್ ಮಾಡ್ತಾ ಹೋಗ್ತೀರಾ, ಡೆಫಿನೆಟ್ಲಿ ಅದು ವಾಟರ್ ಪ್ರೂಫ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ವಾಟರ್ ಬಿದ್ದರೂ ಅಷ್ಟೇ, ಬೆವರು ಬಂದರೂ ಅಷ್ಟೇ, ಇಮ್ಮಿಡಿಯೇಟಾಗಿ ಮೇಕಪ್ ಕೇಕಿಯಾಗಿ ತುಂಬ ಮೇಕಪ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಎಷ್ಟು ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಸೊ ಕ್ಲೈಂಟ್ ಸ್ಕಿನ್, ಡ್ರೈ ಸ್ಕಿನ್ನ, ಆಯಿಲ್ ಸ್ಕಿನ್ನ, ಇಲ್ಲ ಸೆನ್ಸಿಟಿವ್ ಸ್ಕಿನ್ನ, ಇಲ್ಲ ನಾರ್ಮಲ್ ಸ್ಕಿನ್ನ, ಸ್ವೆಟ್ ಆಗ್ತಾರಾ, ಆಯಿಲ್ ರಿಲೀಸ್ ಆಗುತ್ತಾ, ಇದೆಲ್ಲ ತಿಳ್ಕೊಂಡು ಸ್ಕಿನ್ ಪ್ರಿಪ್ರೇಷನ್ ಮಾಡಬೇಕು. ಸೊ ಎಸ್, ಅದನ್ನು ತಿಳ್ಕೊಂಡ್ಬಿಟ್ಟೆ ನಾನು ಇವಾಗ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ, ವೆಟ್ ವೈಪಲ್ಲಿ ಐಸ್ ಕ್ಯೂಬ್ಸ್ ಇಟ್ಕೊಂಡು ಅವ್ರ ಫೇಸ್ನ ನೀಟಾಗಿ ಡ್ಯಾಬ್ ಮಾಡಿ ಮಸಾಜ್ ಮಾಡ್ತಾಯಿದ್ದೀನಿ. ಸೊ ಇದು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಸೊ ಸ್ವೆಟ್ ಪ್ರೂಫ್ ಅಂದ ತಕ್ಷಣ, ವಾಟರ್ ಪ್ರೂಫ್ ಅಂದ ತಕ್ಷಣನೇ ಏನು ನಿಮ್ಗೆ ತಲೆಗೆ ಬರುತ್ತೆ ಅಂದರೆ ಬೆವರ್ತಾರೆ, ಇಲ್ಲ ಸ್ವಲ್ಪ ಹೊತ್ತಾದಮೇಲೆ ಆಯಿಲ್ ರಿಲೀಸ್ ಆಗಿಬಿಟ್ಟು ಅದು ಫೌಂಡೇಶನ್ ಜೊತೆ ರಿಯಾಕ್ಷನ್ ಆಗಿ ಮೇಕಪ್ ಕಪ್ಪಾಗುತ್ತೆ, ಇಲ್ಲ ಮೇಕಪ್ ಬಂದುಬಿಡುತ್ತೆ, ಒರೆಸ್ಕೊಂಡಿದ ತಕ್ಷಣ ಬಂದುಬಿಡುತ್ತೆ, ಇಲ್ಲ ಡಲ್ ಆಗೋಗುತ್ತೆ, ಮೇಕಪ್ ಇಳಿದೋಗುತ್ತೆ, ಪ್ಯಾಚಿ ಆಗುತ್ತೆ, ಇದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನಾನು ಇಲ್ಲಿ ಐಸ್ ಕ್ಯೂಬ್ ತೊಗೊಂಡು ಸ್ಕಿನ್ನ ಯಾಕೆ ಈ ಥರ ಡ್ಯಾಬ್ ಮಾಡಿ ಮಸಾಜ್ ಮಾಡ್ತಾಯಿದ್ದೀನಿ ಅಂದರೆ, ಟು ಕನ್ಫ್ಯೂಸ್ ದ ಸ್ಕಿನ್. ಅಂದರೆ ಇವಾಗ ನಿಮಗೆ ಜಾಸ್ತಿ ಹೀಟ್ ಆಯಿತು, ಜಾಸ್ತಿ ಬಿಸಿ ಆಯಿತು, ಇವಾಗ ಜಾಸ್ತಿ ಶೆಕೆ ಆಗ್ತಾಯಿದೆ, ಸೊ ಅದರಿಂದ ನಿಮಗೆ ಬೆವರು ಬರುತ್ತೆ, ಇಲ್ಲ ಅದರಿಂದ ಆಯಿಲ್ ಸ್ಕಿನ್ ಆಗಿದ್ದರೆ ಆಯಿಲ್ ರಿಲೀಸ್ ಆಗುತ್ತೆ, ಆವಾಗ ಮೇಕಪ್ ಕೆಡುತ್ತೆ ಅಂತ ಅಲ್ವಾ. ಸೊ ಇಲ್ಲಿ ಇದೇನು ಮಾಡುತ್ತೆ, ಪೋರ್ಸಿಂದ ತಾನೇ ಇವಾಗ ಆಯಿಲ್ ರಿಲೀಸ್ ಆಗೋದಾಗಿರ್ಬೋದು, ಇಲ್ಲ ಸ್ವೆಟ್ ಆಚೆ ಬರೋದಾಗಿರ್ಬೋದು ಆಗೋದು. ಸೊ ನಾವು ಯಾವಾಗ ಸ್ಕಿನ್ನನ್ನು ಕನ್ಫ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ, ಇಲ್ಲ ಹೀಟ್ ಇಲ್ಲ ಅಂತ ಸ್ಕಿನ್ಗೆ ಕೋಲ್ಡ್ ಐಸ್ ಕ್ಯೂಬ್ಸಿಂದ ಡ್ಯಾಬ್ ಮಾಡಿ ಮಸಾಜ್ ಮಾಡೋದ್ರಿಂದ ಸ್ಕಿನ್ನಿಗೆ ಏನಾಗುತ್ತೆ, ಓಕೆ ಕ್ಲೈಮೇಟ್ ಯಾಕೋ ಕೋಲ್ಡ್ ಆಗಿದೆ ಅನ್ನೋ ಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಸ್ಕಿನ್ ಪೋರ್ಸ್ ಏನಾಗುತ್ತೆ, ಲಾಕ್ ಆಗಿ ಬೆವರಾಗಿರ್ಬೋದು, ಇಲ್ಲ ಆಯಿಲ್ ಆಗಿರ್ಬೋದು ರಿಲೀಸ್ ಆಗೋದು ಕಂಟ್ರೋಲ್ ಆಗಿ ಸ್ಕಿನ್ ನೀಟಾಗಿ ಪ್ರಿಪೇರ್ ಆಗುತ್ತೆ ಮೇಕಪ್ಗೆ. ಸೊ ಎಸ್, ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಮೆಬ್ಲಿನ್ ನಾರ್ಮಲ್ ಟು ಆಯಿಲ್ ಸ್ಕಿನ್ಗೆ ಯೂಸ್ ಮಾಡೋ ಅಂಥ ಮೆಬ್ಲಿನ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಯೂಸ್ ಮಾಡೋ ಅಂಥ ಎಲ್ಲ ಪ್ರಾಡಕ್ಟ್ಸ್ಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಸೊ ಇಲ್ಲಿ ನಾನು ಮಾಯ್ಶ್ಚರೈಸರ್ ಆಲ್ ಓವರ್ ದ ಫೇಸ್ ಹಾಕ್ತಾಯಿಲ್ಲ, ಜಸ್ಟ್ ಕಣ್ಣಿಗೆ ಮಾತ್ರ ಹಾಕ್ತಾ ಇದ್ದೀನಿ. ಸೊ ಕೈಯಲ್ಲಿ ಉಳಿದಿರೋ ಪ್ರಾಡಕ್ಟ್ನೇ ಆಫ್ ಕ್ಯಾಮ್ರಾ ನಾನು ಆಲ್ ಓವರ್ ದ ಫೇಸ್ ಮಸಾಜ್ ಮಾಡ್ತಾ ಇದ್ದೀನಿ, ಬಿಕಾಸ್ ಅದು ರೆಕಾರ್ಡ್ ಆಗಿರಲಿಲ್ಲ. ಸೊ ದಟ್ ವಾಸ್ ಮೈ ಮಿಸ್ಟೇಕ್, ವೆರಿ ಸಾರಿ. ಸೊ ನಾನು ಆ ಮಾಯ್ಶ್ಚರೈಸರ್ನ ಕಣ್ಣತ್ರ, ಐಬ್ರೋ ಹತ್ರ ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡ್ತಾ ಇದ್ದೀನಿ. ಸೊ ಮಿಕ್ಕಿರೋ ಅಂಥ ಕೈಯಲ್ಲಿ ಉಳಿದಿರುತ್ತಲ್ಲ, ಆ ಮಾಯ್ಶ್ಚರೈಸರ್ನ ಆಲ್ ಓವರ್ ದ ಫೇಸ್ ಮಸಾಜ್ ಮಾಡಿ ಹಾಗೆ ಬಿಡ್ತಾ ಇದ್ದೀನಿ. ಸೊ ಆಫ್ಟರ್ ಮಾಯ್ಶ್ಚರೈಸರ್ ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಇಲ್ಲಿ ಪ್ರೈಮರ್ ಬಳಸ್ತಾ ಇದ್ದೀನಿ, ಜೆಲ್ ಬೇಸ್ಡ್ ಪ್ರೈಮರ್. ಇದು ರೆನೆ ಕಂಪನಿಯಿಂದ ಜೆಲ್ ಬೇಸ್ಡ್ ಸ್ಟಿಕ್ ಪ್ರೈಮರ್ ಬಳಸ್ತಾ ಇದ್ದೀನಿ. ಸೇಮ್ ವೇ, ಸೊ ನಾನೆಲ್ಲ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದೆ ಅಲ್ಲಿ ಮಾತ್ರ ನಾನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಫೇಸಲ್ಲಿ ನಾನು ಇಲ್ಲಿ ಪ್ರೈಮರ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. ಜಸ್ಟ್ ಮಾಯ್ಶ್ಚರೈಸರ್ ನಾನು ಆವಾಗಲೇ ಹೇಳ್ದಂಗೆ ಆಫ್ ಕ್ಯಾಮ್ರಾ ಆಲ್ ಓವರ್ ದ ಫೇಸ್ ಮಸಾಜ್ ಮಾಡಿಬಿಟ್ಟಿದ್ದೀನಿ, ಬಟ್ ಪ್ರೈಮರ್ನ ನಾನು ಆಲ್ ಓವರ್ ದ ಫೇಸ್ ಹಾಕಿಲ್ಲ, ಬರೀ ಕಣ್ಣಿಗೆ ಮಾತ್ರ ಹಾಕ್ತಾಯಿದ್ದೀನಿ. ಯಾಕೆ ನಾನು ಕಣ್ಣಿಗೆ ಮಾತ್ರ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಪ್ರೈಮರಲ್ಲಿ ಅಂದರೆ, ಸೊ ಇವ್ರಿಗೆ ಹೂಡೆಡೆ ಅಂದರೆ ನೀವು ನೋಡ್ತಾ ಇದ್ದೀರಾ ಕಣ್ಣು ಊದ್ಕೊಂಡಿರೋ ಥರ. ಸೊ ಇವ್ರಿಗೆ ಏನು ಐ ಮೇಕಪ್ ಮಾಡಿದ್ರು ಕಾಣಲ್ಲ. ಸೊ ಸಿಂಗಲ್ ಕಲರ್ ಯೂಸ್ ಮಾಡಿ ಡೀಸೆಂಟಾಗಿ ಐ ಮೇಕಪ್ ಮಾಡಬೇಕು. ಸೊ ನೀವೇನೇ ಲೈನರ್ ಹಾಕಿದ್ರು, ಗ್ಲಿಟರ್ ಹಾಕಿದ್ರು, ಏನೇ ಹಾಕಿದ್ರು ಮೇಲ್ಗಡೆ ಟಚ್ ಆಗಿ ಮೆಸ್ ಆಗೋವಂಥ ಚಾನ್ಸಸ್ ಜಾಸ್ತಿ. ಸೊ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಜಾಸ್ತಿ. ಆ್ಯಂಡ್ ಎಸ್, ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಅನಸ್ತೇಸಿಯಾ ಜಿಬ್ರೌ ಜೆಲ್ ಇನ್ ದ ಶೇಡ್ ಇಬೋನಿ. ಆ್ಯಸ್ ಯೂಶ್ವಲ್ ಐಬ್ರೋಸ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ಇವರು ತುಂಬಾ ಥಿಕ್ ಐಬ್ರೋಸ್. ಆ್ಯಕ್ಚುಲಿ ಮೇಕಪ್ ಎಲ್ಲ ಮುಗಿಸಿ ಲಾಸ್ಟಲ್ಲಿ ಬೇಕಾದರೂ ನೀವು ಐಬ್ರೋ ಡ್ರಾ ಮಾಡ್ಕೊಬೋದು. ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ಯೋರ್ ಟೆಕ್ನಿಕ್. ಸೊ ಫಸ್ಟ್ ಐ ಮೇಕಪ್ ಮಾಡ್ಕೊಂಬಿಡಿ, ಆಮೇಲೆ ಬೇಸ್ ಮಾಡ್ಕೊಳ್ಳಿ, ಲಾಸ್ಟಲ್ಲಿ ಐ ಮೇಕಪ್ ಮಾಡಿ ಅಂತ ನಾನು ನಿಮಗೆ ಹೇಳಲ್ಲ, ಬಿಕಾಸ್ ಅಕಾರ್ಡಿಂಗ್ ಟು ಯೋರ್ ಟೆಕ್ನಿಕ್ ನಿಮಗೆ ಹೇಗೆ ಅನುಕೂಲ ಆ ಥರ ಮಾಡ್ಕೊಳ್ಳಿ.
ನಾನು ಸ್ಪೆಷಲಿ ಐಬ್ರೋಸ್ ತುಂಬ ಡಾರ್ಕ್ ಇದೆ, ತಿಕ್ಕಿದೆ, ಸೊ ಇವ್ರಿಗೆ ಲೈಟಾಗಿ ಡ್ರಾ ಮಾಡಿದ ತಕ್ಷಣ ಸರಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡ್ರೆ ನಾನು ಲಾಸ್ಟಲ್ಲಿ ಡ್ರಾ ಮಾಡ್ತೀನಿ. ಬಟ್ ಇವ್ರ ಐಬ್ರೋಸ್ ತುಂಬಾ ತಿಕ್ಕಿದೆ, ಬುಷಿಯಾಗಿದೆ, ನೀವು ನೋಡ್ತಾ ಇದ್ದೀರಾ. ಸೊ ಈ ಥರ ಐಬ್ರೋಸ್ ಇರೋರಿಗೆ ಏನು ಮಾಡಬೇಕು, ಸ್ಟಾರ್ಟಿಂಗಲ್ಲೇ ಡ್ರಾ ಮಾಡಿ ಕನ್ಸೀಲ್ ಮಾಡಿದ್ರೇ ಅದು ಕರೆಕ್ಟ್ ಶೇಪಲ್ಲಿ ಕಾಣೋದು. ಇಲ್ಲಾಂದರೆ ನಿಜವಾಗ್ಲೂ ತುಂಬ ತಿಕ್ಕಾಗಿ ಆಡಾಗಿ ಡ್ರಾಮಾ ಕಂಪ್ನಿಯವ್ರ ಥರ ತುಂಬ ಡಾರ್ಕಾಗಿ ಕಾಣುತ್ತೆ, ವಿಚ್ ಈಸ್ ನಾಟ್ ಸೋ ಗುಡ್ ಟು ಲುಕ್ ಎಟ್. ಸೊ ನ್ಯಾಚುರಲಾಗಿ ಕಾಣಲ್ಲ, ಯಾಕೋ ತುಂಬ ಜಾಸ್ತಿ ಕಂಬಳಿ ಹುಳು ಥರ ಬರೆದ್ಬಿಟ್ಟಿದ್ದಾರೆ ಅನ್ನೋ ಥರ ಅನಿಸುತ್ತೆ. ಸೊ ಡೆಫಿನೆಟ್ಲಿ ಈ ಥರ ತಿಕ್ಕಾಗಿ ದಪ್ಪ ಇರೋರಿಗೆ ನೀವೇನು ಮಾಡಬೇಕು, ಡ್ರಾ ಮಾಡಿಕೊಂಡು ಆಮೇಲೆ ಕನ್ಸೀಲ್ ಮಾಡಿಕೊಂಡು ಐ ಪ್ರಿಪೇರ್ ಮಾಡ್ಕೊಳ್ಳಿ. ಐ ಮೇಕಪ್ ಮುಗಿಸಿ ಆದರೂ ನೀವು ಬೇಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಜಸ್ಟ್ ಐಬ್ರೋಸ್ ಕನ್ಸೀಲ್ ಆದಮೇಲೆ ಐಲಿಡ್ಸ್ ಕವರ್ ಮಾಡಿಬಿಟ್ಟು ಬೇಸ್ ಮುಗಿಸಿ ಲಾಸ್ಟಲ್ಲಿ ಬೇಕಾದರೆ ಐ ಮೇಕಪ್ ಮಾಡ್ಕೊಳ್ಳಿ. ಇಟ್ ಈಸ್ ಟೋಟಲಿ ಡಿಪೆಂಡಿಂಗ್ ಆನ್ ಯೋರ್ ಟೆಕ್ನಿಕ್ ಆ್ಯಂಡ್ ನಿಮ್ಗೆ ಹೆಂಗೆ ಇಷ್ಟ, ನಿಮ್ಗೆ ಹೆಂಗೆ ಅನುಕೂಲ ಆ ಥರ ಮೇಕಪ್ ಮಾಡ್ಕೊಳ್ಳಿ. ಮೇಕಪ್ಪಲ್ಲಿ ಈ ಥರ ಸ್ಟೆಪ್ಸ್ ಎಲ್ಲ ನಿಮಗೆ ರೂಲ್ಸ್ ಇಲ್ಲ. ಫಸ್ಟ್ ಐ ಮೇಕಪ್ ಮಾಡಬೇಕು, ಆಮೇಲೆ ಬೇಸ್ ಮಾಡಬೇಕು, ಇಲ್ಲ ಫಸ್ಟು ಬೇಸ್ ಮಾಡಬೇಕು ಲಾಸ್ಟಲ್ಲಿ ಐ ಮೇಕಪ್ ಮಾಡಬೇಕು ಅನ್ನೋ ಥರ ಏನು ಸೀರಿಯಸ್ ರೂಲ್ಸ್ ಏನೂ ಇಲ್ಲ. ಅಕಾರ್ಡಿಂಗ್ ಟು ಯೋರ್ ಟೆಕ್ನಿಕ್. ಸೊ ನಿಮ್ಗೆ ಯಾವ ಥರ ಇಷ್ಟ, ನೀವು ಯಾವ ಥರ ಪ್ರಿಫರ್ ಮಾಡ್ತೀರಾ, ನಿಮಗೆ ಬೇಗ ಯಾವುದಾಗುತ್ತೆ ಇಲ್ಲ ಪರ್ಫೆಕ್ಟ್ ಲುಕ್ ಯಾವ್ದು ಕೊಡುತ್ತೆ, ಸೊ ನೀವು ಅದನ್ನು ಸೆಲೆಕ್ಟ್ ಮಾಡಿ ಮಾಡ್ಕೊಬೋದು. ಸೊ ಐ ಆಮ್ ಯೂಸಿಂಗ್ ಕನ್ಸೀಲರ್ ಇಯರ್. ಐ ಆಮ್ ಯೂಸಿಂಗ್ ಶಾಪ್ಯಾರಲ್ ಕನ್ಸೀಲರ್ ಪ್ಯಾಲೆಟ್. ಸೊ ಎಗೇನ್ ಎಲ್ಲ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ, ಯು ಕ್ಯಾನ್ ಗೋ ಆ್ಯಂಡ್ ಬೈ. ಸಮ್ ಪ್ರಾಡಕ್ಟ್ಸ್ ನಾನು ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡೋದು ಈ ವಿಡಿಯೋಲಿ ಮೇ ಬಿ ನಿಮಗೆ ಆನ್ಲೈನಲ್ಲಿ ಸಿಗೋಲ್ಲ, ಬಿಕಾಸ್ ಎಲ್ಲ ಪ್ರಾಡಕ್ಟು ಆನ್ಲೈನಲ್ಲಿ ತೊಗೊಳಕ್ಕಾಗಲ್ಲ. ಆ್ಯಂಡ್ ಸ್ಪೆಷಲಿ ನಾನು ಎಲ್ಲ ಪ್ರಾಡಕ್ಟ್ ಆನ್ಲೈನಲ್ಲಿ ತೊಗೊಳ್ಳಲ್ಲ. ಸೊ ರ್ಯಾಂಡಮಾಗಿ ನಾನು ಸ್ಟೋರ್ ಶಾಪಿಂಗ್ ಹೋದಾಗ ಯಾವ್ದಾದ್ರು ಇಷ್ಟ ಆದರೆ ತೊಗೊತೀನಿ, ಇಲ್ಲಾಂದರೆ ಆನ್ಲೈನಲ್ಲಿ ತೊಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿ ಕೆಲವೊಂದು ತೊಗೊತೀನಿ. ಸೊ ಇಟ್ ಟೋಟಲಿ ಡಿಪೆಂಡ್ಸ್. ಆ್ಯಂಡ್ ನಾನು ಯಾವ ಥರ ಪರ್ಸನ್ ಅಂದರೆ ನನಗೆ ಬ್ರ್ಯಾಂಡ್ನ ನಾನು ನಂಬಲ್ಲ. ಐ ಆಲ್ವೇಸ್ ಗೋ ಫಾರ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. ಸೊ ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಆ ಪ್ರಾಡಕ್ಟ್ನ ಬಳಸ್ಕೊಂಡು ನಾವು ಮೇಕಪ್ ಮಾಡಬೇಕು. ಸೊ ಯಾವುದೋ ಒಂದು 4000 ಫೌಂಡೇಶನ್ ಅಂದ ತಕ್ಷಣ ಅದು ಬೆಸ್ಟು, ಇಲ್ಲ 400 ರೂಪಾಯಿ ಫೌಂಡೇಶನ್ ಅಂದ ತಕ್ಷಣ ಅದು ವರ್ಸ್ಟು ಅಂತ ಹೇಳೋಕ್ಕಾಗಲ್ಲ. ಸೊ ಒಳ್ಳೆ ಮೇಕಪ್ ಆರ್ಟಿಸ್ಟ್ ಆಗಿರೋರು ನೀವು 1000 ರೂಪಾಯಿ ಫೌಂಡೇಶನ್ ಕೊಟ್ಟರು ಚೆನ್ನಾಗಿ ಮೇಕಪ್ ಮಾಡಬೇಕು. ಸೊ 100 ರೂಪಾಯಿ ಫೌಂಡೇಶನ್ ಕೊಟ್ಟರು ಚೆನ್ನಾಗಿ ಮೇಕಪ್ ಮಾಡಬೇಕು, ಇಲ್ಲ 4000 ಫೌಂಡೇಶನ್ ಕೊಟ್ಟರು ನೀವು ಚೆನ್ನಾಗಿ ಮೇಕಪ್ ಮಾಡಬೇಕು. ಇಟ್ ಈಸ್ ಟೋಟಲಿ ಡಿಪೆಂಡಿಂಗ್ ಆನ್ ಯೋರ್ ಸ್ಕಿಲ್ ಅಂತ ನಾನು ನಂಬ್ತೀನಿ. ಅಫ್ಕೋರ್ಸ್ ಕೆಲವೊಂದು ಪ್ರಾಡಕ್ಟ್ ಕಾಸ್ಟ್ಲಿ ಇರುತ್ತೆ, ಅಷ್ಟೇ ಚೆನ್ನಾಗಿ ವರ್ಕ್ ಮಾಡುತ್ತೆ ನಾನು ನಂಬ್ತೀನಿ. ಬಟ್ ಎಲ್ಲ ಪ್ರಾಡಕ್ಟು ಅದೇ ಥರ ಅಂತ ಹೇಳಕ್ಕೆ ಹೋಗಲ್ಲ, ಬಿಕಾಸ್ ಕೆಲವೊಂದು ಪ್ರಾಡಕ್ಟ್ ತುಂಬ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ರು ಅದ್ರ ಕೆಲಸ ಅದು ಚೆನ್ನಾಗಿ ಮಾಡಲ್ಲ. ಸೊ ಅದರಿಂದ ಕ್ವಾಲಿಟಿ ನಂಬಿ ನೀವು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ, ದಯವಿಟ್ಟು ಬ್ರ್ಯಾಂಡ್ನ ನಂಬಿ ಯಾವಾಗಲೂ ಪ್ರಾಡಕ್ಟ್ಸ್ನ ತೊಗೊಬೇಡಿ. ಸೊ ಐಲಿಡ್ಸ್ನ ನೀಟಾಗಿ ಕನ್ಸೀಲ್ ಮಾಡಿ ಕವರ್ ಮಾಡಿಕೊಂಡೆ. ನೀವು ನೋಡ್ತಾ ಇದ್ದೀರಾ ಐಬ್ರೋಸು ಸ್ಟಾರ್ಟಿಂಗ್ ಡ್ರಾ ಮಾಡೋಕ್ಕೆ ಮಾಡಿದಾಗ್ಲೂ ಆ್ಯಂಡ್ ಇವಾಗ ನೋಡಿದಾಗ ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ನನ್ನ ಕನ್ನಡದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ, ಬಿಕಾಸ್ ನನ್ನ ಮದರ್ ಟಂಗ್ ಕನ್ನಡ ಅಲ್ಲ, ಬಟ್ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಸೊ ಮಿಸ್ಟೇಕ್ಸ್ ಅವಾಗವಾಗ ಇರುತ್ತೆ. ಸೊ ಎಸ್, ಸೊ ಅದನ್ನು ವೆಟ್ ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ಲೈಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ, ಜಸ್ಟ್ ಹಾರ್ಡಾಗಿ ಏನಿಲ್ಲ. ಸೊ ಬ್ಯೂಟಿ ಬ್ಲೆಂಡರ್ನ ಎಷ್ಟು ಲೈಟಾಗಿ ನೀವು ಹ್ಯಾಂಡಲ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಪ್ರಾಡಕ್ಟ್ ಎಲ್ಲ. ತುಂಬ ಜೋರಾಗಿ ಡ್ಯಾಬ್ ಮಾಡೋದ್ರಿಂದ ಪ್ರಾಡಕ್ಟ್ ಎಲ್ಲ ವಾಪಸ್ ಬಂದುಬಿಡುತ್ತೆ, ನೀವು ಅಲ್ಲಿ ಮಾಡಿರೋ ಕೆಲಸ ಯೂಸೇ ಇರೋಲ್ಲ. ಸೊ ಪ್ರಾಡಕ್ಟ್ ಎಲ್ಲ ಬ್ಲೆಂಡರ್ಗೆ ವಾಪಸ್ ಬಂದುಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಸಾಫ್ಟಾಗಿ ಬ್ಯೂಟಿ ಬ್ಲೆಂಡರ್ನ ಹ್ಯಾಂಡಲ್ ಮಾಡ್ತೀರಾ ಅಷ್ಟು ತುಂಬ ಒಳ್ಳೆಯದು. ಸೊ ಐ ಮೇಕಪ್ಗೆ ಪ್ರಿಪೇರ್ ಮಾಡಿಕೊಂಡೆ, ಬಟ್ ನಾನು ಐ ಮೇಕಪ್ ಇವಾಗ ಮಾಡಲ್ಲ, ಲಾಸ್ಟಲ್ಲಿ ಮಾಡ್ತೀನಿ. ಸೊ ಎಸ್, ದಿಸ್ ಇಸ್ ದ ಫೇಸ್. ಬಿಫೋರ್ ಫೇಸ್ ನೋಡ್ಕೊಳ್ಳಿ. ನಾನು ತುಂಬಾ ಮಿನಿಮಲ್ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ನೀವು ನಂಬಲ್ಲ, ನಾನು ಫೌಂಡೇಶನ್ ಯೂಸ್ ಮಾಡಲ್ಲ ಈ ಲುಕ್ಗೆ. ಸೊ ವಿತೌಟ್ ಫೌಂಡೇಶನ್ ನಾನು ಈ ಲುಕ್ನ ಕ್ರಿಯೇಟ್ ಮಾಡ್ತಾ ಇರೋದು. ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಮ್ಯಾಕ್ ಫೌಂಡೇಶನ್. ಶೇಡ್ ಆಗಿರ್ಬೋದು, ಲಿಂಕ್ ಆಗಿರ್ಬೋದು ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ ಬೈ ಮಾಡ್ಕೊಳ್ಳಿ. ಸೊ ಮ್ಯಾಕೆ ಯೂಸ್ ಮಾಡಬೇಕು ಅಂತೇನಿಲ್ಲ, ಯು ಕ್ಯಾನ್ ಯೂಸ್ ಎನಿ ಆಫ್ ದ ಕಾಂಪ್ಯಾಕ್ಟ್ ಪೌಡರ್ಸ್ ಯು ಲೈಕ್ ವಿಚ್ ಗಿವ್ಸ್ ನೈಸ್ ಕವರೇಜ್ ಕೊಡೋ ಅಂಥ ಪ್ರಾಡಕ್ಟ್ನ ಯೂಸ್ ಮಾಡಿ. ನಾನಿಲ್ಲಿ ಮ್ಯಾಕ್ ಕಾಂಪ್ಯಾಕ್ಟ್ ಪೌಡ್ರಲ್ಲಿ ಸ್ವಲ್ಪ ಐಲಿಡ್ಸ್ ಮೇಲೆ ಕವರೇಜ್ ಕೊಟ್ಟು ಟಚಪ್ ಕೊಟ್ಟು ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಐ ಆಮ್ ಯೂಸಿಂಗ್ ಇನ್ಸಿ ಫ್ರೀ ನೋ ಸೀಬಮ್ ಟ್ರಾನ್ಸ್ಲೂಸೆಂಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಟ್ರಾನ್ಸ್ಲೂಸೆಂಟ್ ಪೌಡರ್ಗೂ ಲೂಸ್ ಪೌಡರ್ಗೂ ಏನು ಡಿಫ್ರೆನ್ಸು ಅಂದರೆ, ಟ್ರಾನ್ಸ್ಲೂಸೆಂಟ್ ಪೌಡರ್ ಬಂದು ವೈಟ್ ಕಲರ್ ಇರುತ್ತೆ ನಿಮಗೆ, ಲೂಸ್ ಪೌಡರ್ ಬಂದು ನಿಮಗೆ ಶೇಡ್ಸಲ್ಲಿ ಸಿಗುತ್ತೆ, ಡಿಫ್ರೆಂಟ್ ಶೇಡ್ಸಲ್ಲಿ ಸಿಗುತ್ತೆ. ಬನಾನಾ ಪೌಡ್ರ್ ಬೇರೆ, ಬನಾನಾ ಪೌಡರ್ ಅಂದರೆ ನಿಮಗೆ ಯೆಲ್ಲೋ ಕಲರಲ್ಲಿ ಬರುತ್ತೆ. ಟ್ರಾನ್ಸ್ಲೂಸೆಂಟ್ ಪೌಡ್ರ್ ಬಂದರೆ ಬೇರೆ ಶೇಡ್ಸಲ್ಲಿ ಬರೋಲ್ಲ. ಟ್ರಾನ್ಸ್ಲೂಸೆಂಟ್ ಪೌಡರ್ ಅಂದರೆ ವೈಟ್ ಕಲರ್ ಅಷ್ಟೇ, ಬನಾನಾ ಪೌಡರ್ ಅಂದರೆ ಯೆಲ್ಲೋ ಕಲರ್ ಅಷ್ಟೇ. ಲೂಸ್ ಪೌಡರ್ ಅಂದರೆ ಡಿಫ್ರೆಂಟ್ ಶೇಡ್ಸಲ್ಲಿ ಬರುತ್ತೆ. ಇದು 3 ಟೈಪ್ಸ್ ಆಫ್ ಲೂಸ್ ಪೌಡರ್ಸು. ಸೊ ಇದು ಡಿಫ್ರೆನ್ಸು ನಿಮಗೆ ನೆಕ್ಸ್ಟು ಫ್ಯೂಚರ್ ವೀಡಿಯೋಸಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಲೂಸ್ ಪೌಡರ್ಸಲ್ಲೂ ತುಂಬ ಡಿಫ್ರೆಂಟ್ ಬೇರೆ ಜಾನರ್ಸ್ ಇದೆ. ಸೊ ತುಂಬ ತಿಳಿಯೋದಿದೆ ಮೇಕಪ್ಪಲ್ಲಿ. ಸೊ ನಾನು ಈ ಟ್ರಾನ್ಸ್ಲೂಸೆಂಟ್ ಪೌಡರ್ನ ಏನು ಮಾಡ್ತೀನಿ, ಆಲ್ ಓವರ್ ದ ಫೇಸ್ ಟಚ್ ಅಪ್ ಕೊಡ್ತೀನಿ, ಜಸ್ಟ್ ಟು ಗಿವ್ ದ್ಯಾಟ್
ವಾಟ್ ಡು ದೇ ಕಾಲ್ ಮ್ಯಾಟ್ ಫಿನಿಶ್. ಸ್ವೆಟ್ ಆಗಬಾರ್ದು, ಆಯಿಲ್ ಬರಬಾರ್ದು ಅಂದರೆ ಮ್ಯಾಟ್ ಫಿನಿಶ್ ಕೊಡೋದು ತುಂಬ ತುಂಬ ಇಂಪಾರ್ಟೆಂಟ್. ಯಾ, ಸೊ ಮ್ಯಾಟ್ ಫಿನಿಶ್ ಕೊಟ್ಟಿದ್ದೀನಿ. ಸೊ ನಾನು ಇಲ್ಲಿ ಪ್ರೈಮರ್ ಬಳಸಿಲ್ಲ, ಬರೀ ಮಾಯ್ಶ್ಚರೈಸರ್ ಲೈಟಾಗಿ ಅಪ್ಲೈ ಮಾಡಿದ್ದೀನಿ. ಸೊ ಇದಾದಮೇಲೆ ನಾನು ಏನು ಮಾಡ್ತೀನಿ, ಟ್ರಾನ್ಸ್ಲೂಸೆಂಟ್ ಪೌಡರ್ನ ಆಲ್ ಓವರ್ ದ ಫೇಸ್ ಟಚಪ್ ಕೊಟ್ಟು ಆದಮೇಲೆ ಅದನ್ನು ಫಿಕ್ಸ್ ಮಾಡಬೇಕು. ಇವಾಗ ನಾನು ಸ್ಕಿನ್ ಪ್ರಿಪೇರ್ ಮಾಡಿರೋದನ್ನ ಅವ್ರ ಸ್ಕಿನ್ಗೆ ಫಿಕ್ಸ್ ಮಾಡಬೇಕು. ಸೊ ಫಿಕ್ಸ್ ಮಾಡಿದಾಗ ಏನಾಗುತ್ತೆ, ಆ ಲೂಸ್ ಟ್ರಾನ್ಸ್ಲೂಸೆಂಟ್ ಪೌಡರ್ ಏನು ನಾನು ಅಪ್ಲೈ ಮಾಡಿದ್ದೀನಿ ಅದು ಹೋಗಿ ಸ್ಕಿನ್ ಒಳಗಡೆ ಲಾಕ್ ಆಗುತ್ತೆ. ಸೊ ಲಾಕ್ ಆದಾಗ ಏನಾಗುತ್ತೆ, ಸೊ ಸ್ವೆಟ್ ಆಚೆ ಬರೋದಾಗಿರ್ಬೋದು, ಇಲ್ಲ ಆಯಿಲ್ ಆಚೆ ಬರೋದಾಗಿರ್ಬೋದು. ಸೊ ಆಯಿಲ್ ಆಚೆ ಬಂದು ಮೇಕಪ್ ಜೊತೆ ರಿಯಾಕ್ಟ್ ಆಗಿ ಸೊ ಮೇಕಪ್ ಸ್ಪಾಯ್ಲ್ ಆಗೋದು, ಡಲ್ ಆಗೋದು ಕಡಿಮೆ ಆಗುತ್ತೆ. ಸೊ ಐ ಆಮ್ ಫಿಕ್ಸಿಂಗ್ ಇಟ್ ಆಫ್. ಸೊ ಗ್ಲಾಮ್ 21 ಫಿಕ್ಸರಿಂದ ನಾನು ಮಾಡಿರೋಂಥ ಸ್ಕಿನ್ ಪ್ರಿಪ್ರೇಷನ್ನ ನಾನು ಲಾಕ್ ಮಾಡ್ತಾಯಿದ್ದೀನಿ ಯೂಸಿಂಗ್ ಗ್ಲಾಮ್ 21 ಮೇಕಪ್ ಫಿಕ್ಸರ್. ಎಸ್, ಸೊ ಫೇಸ್ ಎಲ್ಲ ಫಿಕ್ಸರ್ ಅಪ್ಲೈ ಮಾಡಿ ಆದಮೇಲೆ ಡ್ರೈ ಆದಮೇಲೆ ನೆಕ್ಸ್ಟ್ ಸ್ಟೆಪ್, ಸೊ ವಾಟ್ ಡು ಐ ಡೂ? ಸೊ ನಾನು ಆಲ್ರೆಡಿ ಹೇಳಿರೋ ಥರ ತುಂಬ ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡಿ ಮೇಕಪ್ ಮಾಡಿದ್ರೆ ದ್ಯಾಟ್ ಈಸ್ ಕಾಲ್ಡ್ ವಾಟರ್ ರೆಸಿಸ್ಟೆಂಟ್ ಮೇಕಪ್, ವಾಟರ್ ಪ್ರೂಫ್ ಮೇಕಪ್. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಡೈಲಿ ಫಾರೆವರ್ 52 ಲಿಕ್ವಿಡ್ ಕನ್ಸೀಲರ್. ಸೊ ಲಿಕ್ವಿಡ್ ಕನ್ಸೀಲರ್ ನಾನು ಇಲ್ಲಿ ಕಲರ್ ಕರೆಕ್ಷನ್ ಮಾಡ್ತಾ ಇಲ್ಲ, ಇಲ್ಲಿ ನಾನು ಕನ್ಸೀಲರ್ ಬಳಸ್ತಾ ಇಲ್ಲ, ಅಂದರೆ ಕ್ರೀಮ್ ಕನ್ಸೀಲರ್ ಬಳಸ್ತಾ ಇಲ್ಲ, ಫೌಂಡೇಶನ್ ಫಸ್ಟೇ ಬಳಸ್ತಾ ಇಲ್ಲ. ಡೈರೆಕ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ಅವರ ಸ್ಕಿನ್ ಟೋನ್ ಅಲ್ಲ, ಇಲ್ಲ ಅವ್ರಿಗಿನ್ನ ಡಾರ್ಕರ್ ಟೋನು ಅಲ್ಲ, ಎರಡಕ್ಕೂ ಮಧ್ಯ ಇರೋ ಅಂಥ ಕನ್ಸೀಲರ್ ಶೇಡ್ನ ಯೂಸ್ ಮಾಡಿ ಫೇಸ್ಗೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ತುಂಬ ಸಣ್ಣ ಸಣ್ಣ ಕ್ವಾಂಟಿಟಿಯಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ, ಜಾಸ್ತಿನೂ ಅಪ್ಲೈ ಮಾಡ್ತಾ ಇಲ್ಲ. ಐ ಆಮ್ ಅಪ್ಲೈಯಿಂಗ್ ಓನ್ಲಿ ಲಿಕ್ವಿಡ್ ಕನ್ಸೀಲರ್ ಫ್ರಮ್ ದ ಬ್ರ್ಯಾಂಡ್ ಫಾರೆವರ್ 52. ಡೈಲಿ ಫಾರೆವರ್ 52ಇಂದ ಲಿಕ್ವಿಡ್ ಕನ್ಸೀಲರ್ನ ಡಾಟಿಂಗ್ ಮೆಥಡಲ್ಲಿ ಆಲ್ ಓವರ್ ದ ಫೇಸ್ ನಾನು ಡಾಟಿಂಗ್ ಮಾಡಿ ಬಿಟ್ಟು ಅದನ್ನು ವೆಟ್ ಬ್ಯೂಟಿ ಬ್ಲೆಂಡರ್ ತೊಗೊಂಡು ಆಲ್ ಓವರ್ ದ ಫೇಸ್ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಎಗೈನ್ ನಾನು ಆಲ್ರೆಡಿ ಹೇಳಿರೋ ಥರ ಬ್ಯೂಟಿ ಬ್ಲೆಂಡರ್ನ ರಫಾಗಿ ಹ್ಯಾಂಡ್ಲ್ ಮಾಡಬೇಡಿ. ಎಷ್ಟು ಸಾಫ್ಟಾಗಿ ಹ್ಯಾಂಡ್ಲ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಜಾಸ್ತಿ ಬ್ಯೂಟಿ ಬ್ಲೆಂಡರ್ನ ಎಳೆದಾಡಿ ರಬ್ ಮಾಡಬಾರ್ದು ವೆನ್ ಯು ಆರ್ ಬ್ಲೆಂಡಿಂಗ್ ಇಟ್. ಸೊ ಡ್ಯಾಬ್ ಮೋಷನಲ್ಲೇ ನೀವು ಬ್ಲೆಂಡ್ ಮಾಡಬೇಕು ಆ್ಯಂಡ್ ಸಾಫ್ಟಾಗಿ ಬ್ಲೆಂಡ್ ಮಾಡಬೇಕು. ಸೊ ನೀವು ಹಾರ್ಡಾಗಿ ಬ್ಲೆಂಡ್ ಮಾಡಿದಾಗ ಏನಾಗುತ್ತೆ, ಸೊ ಫೇಸ್ ಮೇಲೆ ಹಾಕಿರುವಂಥ ಪ್ರಾಡಕ್ಟ್ ವಾಪಸ್ ಬ್ಲೆಂಡರ್ಗೆ ಬರುತ್ತೆ. ಸೊ ನೀವು ಪ್ರಾಡಕ್ಟ್ ಹಾಕಿದ್ದು ವೇಸ್ಟು, ಅಲ್ಲಿ ಕವರೇಜು ಕೊಡೋಲ್ಲ, ಆ್ಯಂಡ್ ವಾಪಸ್ ಬಂದಾದಮೇಲೆ ಅಲ್ಲಿ ಏನಾಗುತ್ತೆ, ಮೇಕಪ್ ಪ್ಯಾಚಿ ಆಗುತ್ತೆ. ಒಂದೊಂದು ಕಡೆ ಕವರ್ ಆಗಿರುತ್ತೆ, ಒಂದೊಂದು ಕಡೆ ಕವರ್ ಆಗಿರಲ್ಲ. ಸೊ ಅವಾಗ ಏನನ್ಸುತ್ತೆ, ಕವರೇಜೇ ಇಲ್ಲ, ಯಾಕೋ ಮೇಕಪ್ಪೇ ಮುಖದ ಮೇಲೆ ಕುಂತಿಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಆದಷ್ಟು ನೀವು ಡ್ಯಾಬ್ ಮೋಷನಲ್ಲೇ ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು ಸಾಫ್ಟಾಗಿ. ಯೂಸ್ ವೆಟ್ ಬ್ಯೂಟಿ ಬ್ಲೆಂಡರ್, ಡ್ರೈ ಅಲ್ಲ. ಡ್ರೈ ಬ್ಯೂಟಿ ಬ್ಲೆಂಡರ್ ಯೂಸೇ ಮಾಡಬಾರ್ದು, ವೆಟ್ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡಬೇಕು. ನೋಡಿ ನಾನಿಲ್ಲಿ ಕಂಪ್ಲೀಟಾಗಿ ಲಿಕ್ವಿಡ್ ಕನ್ಸೀಲರ್ ಯೂಸ್ ಮಾಡಿರೋದು, ಫೌಂಡೇಶನ್ ಯೂಸ್ ಮಾಡೇ ಇಲ್ಲ. ಸೊ ನೀವು ನೋಡ್ತಾ ಇರೋ ಥರ. ಎಸ್, ಸೊ ಜಸ್ಟ್ ಯೂಸಿಂಗ್ ಕನ್ಸೀಲರ್ ಫಾರ್ ದಿಸ್ ವಾಟರ್ ಪ್ರೂಫ್ ಮೇಕಪ್ ಟುಡೇ. ಸೊ ನನಗೆ ಕ್ಯಾಮ್ರಾವನ್ನು ಕಾನ್ಸಂಟ್ರೇಟ್ ಮಾಡಬೇಕು, ಪ್ಲಸ್ ಅವ್ರ ಫೇಸ್ನು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಕೆಲವೊಮ್ಮೆ ಆ್ಯಂಗಲ್ಸ್ ಚೇಂಜ್ ಆಗ್ಬೋದು, ಸೊ ಇಲ್ಲಾಂದರೆ ಕೆಲವೊಂದು ಪಾರ್ಟ್ ಬ್ಲೆಂಡ್ ಮಾಡೋದು ಮರ್ತು ಬಿಡ್ಬೋದು. ಸೊ ಸಾರಿ ಫಾರ್ ದ್ಯಾಟ್ ಇಫ್ ಯು ಫೈಂಡ್ ಸಚ್ ಎರರ್ಸ್. ಯಾ, ಕಂಪ್ಲೀಟ್ ಫೇಸ್ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋದು. ಎಸ್, ನೋಡಿ, ಅಂಟಿಲ್ ಯು ಯೂಸ್ ಕಾಂಪ್ಯಾಕ್ಟ್ ಪೌಡರ್ ಟು ಕವರ್ ದ ಬೇಸ್. ಸೊ ನಿಮಗೆ ಫೇಸ್ ಸ್ವಲ್ಪ ಇದೇ ಥರ ಏನು ಯಾಕೋ ಮೇಕಪ್ ಕಂಪ್ಲೀಟ್ ಆಗಿಲ್ವೇನೋ, ಅರ್ಧ ಆಗಿದೆಯೇನೋ ಅನ್ನೋ ಥರ ಫೀಲ್ ಬರ್ತಾ ಇರುತ್ತೆ. ಸೊ ಡೋಂಟ್ ವರಿ. ಸೊ ಕನ್ಸೀಲರ್ ನೀಟಾಗಿ ಆಲ್ ಓವರ್ ದ ಫೇಸ್ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೀವು ನೋಡಿ ಅಪ್ಪರ್ ಲಿಪ್ ಆಗಿರ್ಬೋದು, ಇಲ್ಲ ಕೆನ್ನೆ ಹತ್ರ ಆಗಿರ್ಬೋದು, ಕೂದಲಿರೋದಕ್ಕೆ ಅಲ್ಲಲ್ಲಿ ಕಪ್ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಅದು ಮೇಕಪ್ ಕಪ್ ಆಗಿರೋದಲ್ಲ, ಕೂದಲು ಎಲ್ಲೆಲ್ಲಿದೆ ಅಲ್ಲೆಲ್ಲ ಕಪ್ ಕಾಣಿಸ್ತಾ ಇದೆ. ದಟ್ ಈಸ್ ವೆರಿ ವೆರಿ ನಾರ್ಮಲ್. ನಾನು ಅದಕ್ಕೆ ಹೇಳಿದ್ದು. ಸೊ ಯಾರು ಮೇಕಪ್ ಮಾಡಿಸ್ಕೊಳಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀರಾ, ಇಲ್ಲ ಕ್ಲೈಂಟ್ಗಳಿಗೆ ಮೇಕಪ್ ಮಾಡ್ತಾಯಿದ್ದೀರಾ, ಅವ್ರಿಗೆ ಫಸ್ಟೇ ಹೇಳಿಬಿಡಿ, ದಯವಿಟ್ಟು ಮೇಕಪ್ ಮಾಡಿಸ್ಕೊಳಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂದರೆ ಮಕ್ಕದಲ್ಲಿರೋ ಕೂದಲನ್ನ ತೆಗಿಸಿ, ಇಲ್ಲಾಂದರೆ ಮೇಕಪ್ ಕಪ್ ಆಗುತ್ತೆ ಅಂತ. ಸೊ ಯಾ, ಗಾಟ್ ಇಟ್. ಎಸ್, ಅಂಡರ್ ಐ ಸ್ವಲ್ಪ ಹಾಗೆ ಇತ್ತು. ಸೊ ನಾನೇನು ಎಕ್ಸ್ಟ್ರಾ ಪ್ರಾಡಕ್ಟ್ ತೊಗೊಂಡಿಲ್ಲ, ಬ್ಲೆಂಡರಲ್ಲಿ ಇದ್ದಿದ್ದ ಪ್ರಾಡಕ್ಟಲ್ಲೇ ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಎಸ್, ಸ್ವಲ್ಪ ಒಂದು 10-15 ಸೆಕೆಂಡ್ಸ್ ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ, ಸೇಮ್ ವೆಟ್ ಬ್ಯೂಟಿ ಬ್ಲೆಂಡರ್ಗೆ ಸೆಟ್ಟಿಂಗ್ ಸ್ಪ್ರೇನ ಸ್ಪ್ರೇ ಮಾಡಿ, ಸೊ ಅದನ್ನು ನೀಟಾಗಿ ನಾನು ಕ್ರಿಯೇಟ್ ಮಾಡಿರೋ ಬೇಸ್ ಕನ್ಸೀಲರ್ ಬೇಸಿಗೆ ಡ್ಯಾಬ್ ಮಾಡಿ ಎಗೇನ್ ಲೈಟಾಗಿ ಸಾಫ್ಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಸೊ ಸುಮ್ಮನೆ ಲೈಟಾಗಿ ಟಚ್ ಮಾಡಲೋ ಬೇಡವೋ ಅಂತ ಸೆಟ್ಟಿಂಗ್ ಸ್ಪ್ರೇ ಮಾಡಿಬಿಟ್ಟು ಬ್ಲೆಂಡರ್ಗೆ, ಸೊ ಅದರಲ್ಲಿ ಆಲ್ ಓವರ್ ದ ಫೇಸ್ ಡ್ಯಾಬ್ ಮೋಷನಲ್ಲಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. So yes, so this is the look after blending the whole concealer.
ಎಸ್. ಎಗೇನ್ ನಾನಿಲ್ಲಿ ಬಳಸ್ತಾ ಇರೋದು ಸೇಮ್ ಮ್ಯಾಕ್ ಕಾಂಪ್ಯಾಕ್ಟ್ ಪೌಡರ್. ಸ್ಟಾರ್ಟಿಂಗಲ್ಲಿ ಐಲಿಡ್ಸ್ನ ಕವರ್ ಮಾಡೋಕ್ಕೆ ಟಚಪ್ ಕೊಡೋಕ್ಕೆ ಯೂಸ್ ಮಾಡಿದ್ನಲ್ಲ, ಸೇಮ್ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡಿಕೊಂಡು ಆಲ್ ಓವರ್ ದ ಫೇಸ್ ಕವರೇಜ್ ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಕಾಂಪ್ಯಾಕ್ಟ್ ಪೌಡರಲ್ಲಿ ಕವರೇಜ್ ಕೊಟ್ಟಿದ ತಕ್ಷಣ ಎಷ್ಟು ಚೇಂಜಸ್ ಕಾಣ್ತಾ ಇದೆ ಅಂತ. ಬಟ್ ಆದ್ರೂ ಅಪ್ಪರ್ ಲಿಪ್ ನೋಡಿ ಸ್ವಲ್ಪ ಡಾರ್ಕ್ ಕಾಣ್ತಾ ಇದೆ. ದಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ಅ ಫೇಶಿಯಲ್ ಹೇರ್, ಸೊ ನಥಿಂಗ್ ಎಲ್ಸ್. ಸೊ ಐಬ್ರೋ ಮಾಡಿಸಿದ್ದಾರೆ, ಸೊ ಐಬ್ರೋ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಅಪ್ಪರ್ ಲಿಪ್ ಮಾತ್ರ ಸ್ವಲ್ಪ ಡಾರ್ಕ್ ಅನ್ನಿಸ್ತಾ ಇದೆ. ಆ್ಯಂಡ್ ಸ್ವಲ್ಪ ಚೀಕ್ಸ್, ಅದ್ರ ಕೆನ್ನೆ ಹತ್ರನೂ ಸ್ವಲ್ಪ ಲೈಕ್ ಕಾಣಿಸ್ತಾ ಇದೆ ಡಾರ್ಕ್ ಆಗಿ. ಸೊ ಐಲಿಡ್ಸ್ ಆಗಿರ್ಬೋದು, ಫೇಸ್ ಆಗಿರ್ಬೋದು, ಅಪ್ಪರ್ ಲಿಪ್, ಕಾರ್ನರ್ಸ್ ಆಫ್ ದ ನೋಸ್, ಬ್ರಿಡ್ಜ್ ಆಫ್ ದ ನೋಸ್, ಫೋರ್ ಹೆಡ್, ನೆಕ್ ಹತ್ರ, ಕಿವಿ ಎಲ್ಲ ಕಡೆ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಿ ನೀಟಾಗಿ ಕವರೇಜ್ ಕೊಡ್ತಾ ಇದ್ದೀನಿ. ಸೊ ಎಸ್, ಯು ಕ್ಯಾನ್ ಡೂ ಮೇಕಪ್ ಯೂಸಿಂಗ್ ಓನ್ಲಿ ಲಿಕ್ವಿಡ್ ಕನ್ಸೀಲರ್ಸ್ ಆಲ್ಸೋ ಅಲ್ವಾ? ಇಸಂಟ್ ಇಟ್ ದ್ಯಾಟ್ ಲೈಕ್ ಇಸಂಟ್ ಇಟ್ ಮೇಕಿಂಗ್ ಅ ಲಾಟ್ ಆಫ್ ಡಿಫ್ರೆನ್ಸ್? ಎಷ್ಟು ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಮೇಕಪ್. ಸೊ ದಿಸ್ ಇಸ್ ಒನ್ ಆಫ್ ದ ಟೆಕ್ನಿಕ್ಸ್ ಐ ಯೂಸ್ ಅಂತಲೇ ಹೇಳ್ಬೋದು. ಮೇ ಬಿ ನಾನು ಕ್ಲಾಸ್ ತೊಗೊಬೇಕಾದ್ರೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಇದೆಲ್ಲ ಹೇಳ್ಕೊಡ್ತಾ ಇರೋದು. ಇಟ್ ಮೈಟ್ ಹೆಲ್ಪ್ ಸೋ ಮೆನಿ ಪೀಪಲ್. ಮೇ ಬಿ ಸ್ವಲ್ಪ ಜನಕ್ಕೆ ಅನ್ನಿಸ್ಬೋದು ಇದೇನು ಬರೀ ಕನ್ಸಿಲರಲ್ಲೇ ಮೇಕಪ್ ಮಾಡಿಬಿಟ್ರಲ್ಲ, ಇದೆಲ್ಲ ಆಗುತ್ತಾ, ಇದೆಲ್ಲ ವರ್ಕೌಟ್ ಆಗುತ್ತಾ ಅಂತ. ಸೊ ನನಗೆ ವರ್ಕೌಟ್ ಆಗುತ್ತೆ, ದಟ್ ಈಸ್ ವೈ ಐ ಆಮ್ ಟೀಚಿಂಗ್. ಟ್ರೈ ಮಾಡಿ, ನಿಮಗೂ ವರ್ಕೌಟ್ ಆಗ್ಬೋದು. ಸೊ ವರ್ಕೌಟ್ ಆಗಿಲ್ಲ ಅಂದರೆ ನಿಮ್ಗೆ ಯಾವ ಥರ ಇಷ್ಟ ಅದೇ ಥರ ಮೇಕಪ್ ಮಾಡ್ಕೊಳ್ಳಿ. ಎಸ್, ನಾನು ಇಲ್ಲಿ Glam21 ಐ ಶ್ಯಾಡೋ ಪ್ಯಾಲೆಟ್ ಇಂದ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ, ವಿಚ್ ಈಸ್ ಆಫ್ ಟೊಮ್ಯಾಟೊ ಕಲರ್. ಆ್ಯಕ್ಚುಲಿ ಇದು ಆನ್ಲೈನಲ್ಲಿ ಅವೈಲಬಲ್ ಇಲ್ಲ ಈ ಐ ಶ್ಯಾಡೋ ಪ್ಯಾಲೆಟ್. ವೆರಿ ವೆರಿ ಸಾರಿ, ಐ ಬಾಟ್ ಇಟ್ ರ್ಯಾಂಡಮ್ಲಿ ಇನ್ ಸಮ್ ಸ್ಟೋರ್. ಸೊ ಆನ್ಲೈನಲ್ಲಿ ನಿಮಗೆ ರೆವಲ್ಯೂಷನ್ ಬ್ರ್ಯಾಂಡಲ್ಲಿ ಸೇಮ್ ಪ್ಯಾಲೆಟ್ ಸಿಗ್ಬೋದು. ಐ ಡೋಂಟ್ ಹ್ಯಾವ್ ಎನ್ ಐಡಿಯಾ. ಐ ವಿಲ್ ಟ್ರೈ ಟು ಪುಟ್ ಲಿಂಕ್ ಆಫ್ ದ ಸಿಮಿಲರ್ ಐ ಶ್ಯಾಡೋ ಪ್ಯಾಲೆಟ್ಸ್, ಸೇಮ್ ಕಲರ್ ಸಿಗೋವಂಥ ಐ ಶ್ಯಾಡೋ ಪ್ಯಾಲೆಟ್ ಲಿಂಕ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಎಸ್, ಲೈಟಾಗಿ ಬ್ಲಷ್ ಅಪ್ಲೈ ಮಾಡಿದೆ. ಸೊ ಇದಾದಮೇಲೆ ಜಾಸ್ತಿ ಲೈಕ್ ಆಲ್ರೆಡಿ ನಾನು ಹೇಳಿರೋ ಥರ ತುಂಬ ಮಿನಿಮಲ್ ಪ್ರಾಡಕ್ಟ್, ತುಂಬ ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡಿ ಮೇಕಪ್ ಮಾಡ್ತಾಯಿದ್ದೀನಿ. ಲೈಟಾಗಿ ಬ್ಲಷ್ ಹಾಕಿದೆ, ಲೈಟಾಗಿ ಕಾಂಟೋರ್ ಕೂಡ ಮಾಡ್ತಾಯಿದ್ದೀನಿ, ನೋಸ್ ಕಾಂಟೋರಿಂಗ್. ಸೊ ಜಾಸ್ತಿ ನಾನು ಕ್ರೀಮ್ ಕಾಂಟೋರಿಂಗ್ ಎಲ್ಲ ಮಾಡೋದೇ ಇಲ್ಲ. ಆ್ಯಂಡ್ ದಟ್ ಇಸ್ ನಾಟ್ ಮೈ ಟೈಪ್. ಐ ಆಲ್ವೇಸ್ ಗೋ ಫಾರ್ ಪ್ರಾಡಕ್ಟ್, ಐ ಮೀನ್ ಪೌಡರ್ ಪ್ರಾಡಕ್ಟ್. ಸೊ ಮಿನಿಮಲ್ ಪ್ರಾಡಕ್ಟ್ ಅಂದರೆ, ಸ್ವೆಟ್ ಪ್ರೂಫ್ ಅಂದರೆ, ಆಯಿಲ್ ಪ್ರೂಫ್ ಅಂದರೆ, ಇಲ್ಲ ವಾಟರ್ ಪ್ರೂಫ್ ಮೇಕಪ್ ಅಂದರೆ ನಿಮಗೆ ಜಾಸ್ತಿ ಪೌಡರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು, ನಾಟ್ ಕ್ರೀಮ್ ಪ್ರಾಡಕ್ಟ್ಸ್. ನೆನಪಿರಲಿ, ನಾನು ಬೇರೆ ಎಲ್ಲ ಲುಕ್ಸಲ್ಲಿ ನೀವು ಅಬ್ಸರ್ವ್ ಮಾಡಿದ್ದೀರಾ ಕ್ರೀಮ್ ಬ್ಲಷ್ನೆಲ್ಲ ಯೂಸ್ ಮಾಡಿದ್ದೀನಿ. ಬಟ್ ನಿಮಗೆ ವಾಟರ್ ಪ್ರೂಫ್ ಬೇಕು ಅಂದರೆ ದಯವಿಟ್ಟು ಎಲ್ಲ ಪೌಡರ್ ಪ್ರಾಡಕ್ಟ್ನ ಯೂಸ್ ಮಾಡಿ. ಕ್ರೀಮ್ ಪ್ರಾಡಕ್ಟ್ ಆಗಿರ್ಬೋದು, ಇಲ್ಲ ಲಿಕ್ವಿಡ್ ಪ್ರಾಡಕ್ಟ್ಸ್ ಆಗಿರ್ಬೋದು ಯೂಸ್ ಮಾಡೋದು ಲೈಕ್ ಅವಾಯ್ಡ್ ಮಾಡಿ. ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಫೇಸ್ಗೂ ಇವಾಗ ಇದ್ದಿದ್ದು ಫೇಸ್ಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು. ಸೊ ನೀವು ವಾಟರ್ ಪ್ರೂಫ್ ಅಂತ ಹೇಳಿದ ತಕ್ಷಣವೇ, ಸ್ವೆಟ್ ಪ್ರೂಫ್ ಅಂತ ಹೇಳಿದ ತಕ್ಷಣ ನೀವೇನು ಮಾಡಬೇಕು, ಆದಷ್ಟು ಮಿನಿಮಲ್ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಪೌಡರ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು. ಸೊ ಕ್ರೀಮ್ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಬೇಕು. ಸೊ ಸ್ಟಿಕ್ಕಿಯಾಗಿ ಇರುವಂಥ ಪ್ರಾಡಕ್ಟ್ಸ್ ಯೂಸ್ ಮಾಡೋದು, ಮಾಯ್ಶ್ಚರೈಸರ್ ಜಾಸ್ತಿ ಹಾಕ್ಬಿಡೋದು, ಪ್ರೈಮರ್ಸ್ ಜಾಸ್ತಿ ಹಾಕ್ಬಿಡೋದು, ಕಲರ್ ಕರೆಕ್ಷನ್, ಕನ್ಸೀಲಿಂಗ್, ಫೌಂಡೇಶನ್, ಸೊ ಇದನ್ನೆಲ್ಲ ಜಾಸ್ತಿ ಮಾಡಿಬಿಟ್ಟಾಗ ಏನಾಗುತ್ತೆ, ಮೇಕಪ್ ಕೇಕಿ ಆಗೋಗುತ್ತೆ. ಅಂದರೆ ನಾನು ಆಲ್ರೆಡಿ ಇನ್ನೊಂದು ವೀಡಿಯೋದಲ್ಲಿ ಹೇಳಿರೋ ಥರ, ಇವಾಗ ನೀವೊಂದು ಇನ್ನರ್ ವೇರ್ ಹಾಕಿದ್ರಿ, ಅದ್ರ ಮೇಲೆ ಒಂದು ಟಾಪ್ ಹಾಕಿದ್ರಿ, ಅದ್ರ ಮೇಲೆ ಒಂದು ಸ್ವೆಟರ್ ಹಾಕಿದ್ರಿ, ಅದ್ರ ಮೇಲೆ ಒಂದು ಜಾಕೆಟ್ ಹಾಕ್ಕೊತಾ ಇದ್ದೀರಾ ಅಂದರೆ ಶಕೆ ಆಗೇ ಆಗುತ್ತೆ. ಶಕೆ ಆದಾಗ ಏನಾಗುತ್ತೆ, ಬೆವರು ಬರುತ್ತೆ. ಬೆವರು ಬಂದಾಗ ಏನಾಗುತ್ತೆ, ಫೌಲ್ ಸ್ಮೆಲ್ ಬರುತ್ತೆ. ಸೊ ಅದೇ ಥರ ಇದೂ ಅಷ್ಟೇ, ಲೇಯರ್ ಮೇಲೆ ಲೇಯರ್ ಮೇಕಪ್ ಮಾಡ್ತಾಯಿದ್ರೆ ಅದು ಮೇಕಪ್ ಕೇಕಿ ಆಗುತ್ತೆ. ಕೇಕಿ ಆಗಿಬಿಟ್ಟು ಮೇಕಪ್ ಎಲ್ಲ ಎದ್ದೊಳುತ್ತೆ. ಎದ್ದಾಗ ಏನಾಗುತ್ತೆ, ಒರೆಸಿದಾಗ ಪ್ಯಾಚ್ ಆಗುತ್ತೆ, ಮೇಕಪ್ ಅಲ್ಲಿ ಹಾಳಾಗಿ ಹೋಗುತ್ತೆ. ಸೊ ಮಿನಿಮಲ್ ಪ್ರಾಡಕ್ಟ್ ಇಸ್ ಬೆಸ್ಟ್ ಸೊಲ್ಯೂಷನ್ ಫಾರ್ ವಾಟರ್ ಪ್ರೂಫ್ ಆ್ಯಂಡ್ ಸ್ವೆಟ್ ಪ್ರೂಫ್ ಮೇಕಪ್. ಎಸ್, ನಾನು ಇಲ್ಲಿ ಸ್ವಿಸ್ ಬ್ಯೂಟಿ ಲಿಪ್ ಲೈನರ್ ಬಳಸ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಹೇಳಿರೋ ಥರ ನಿಮಗೆ ಲಿಪ್ ಇವಾಗ ಡ್ರಾ ಮಾಡೋಕ್ಕೆ ಅಷ್ಟು ಕಷ್ಟ, ನನಗೆ ಕೈ ಬ್ಯಾಲೆನ್ಸ್ ಇಲ್ಲ ಅಂದರೆ ನೀವು ಲಿಪ್ ಲೈನಿಂಗ್ ಮಾಡೋದು ಕಂಪಲ್ಸರಿ. ಇಲ್ಲ ಓಮ್ರೆ ಲಿಪ್ಸ್ ಎಫೆಕ್ಟ್ ಕೊಡಬೇಕು, ನಾನು ಔಟ್ಲೈನ್ ಡಾರ್ಕರ್ ಕೊಟ್ಟು ಇನ್ನರ್ ಸ್ವಲ್ಪ ಲೈಟ್ ಮಾಡ್ತೀನಿ ಅಂದರೆ, ಸೊ ಅದಕ್ಕೂ ನೀವು ಲಿಪ್ ಲೈನಿಂಗ್ ಬಳಸಬೇಕು. ಇಲ್ಲಾಂದರೆ ಡೈರೆಕ್ಟಾಗಿ ಯು ಕ್ಯಾನ್ ಟೇಕ್ ಯುವರ್ ಲಿಪ್ ಬ್ರಷ್ ಆ್ಯಂಡ್ ಟೇಕ್ ಡೈರೆಕ್ಟ್ ಲಿಪ್ಸ್ಟಿಕ್ ಕಲರ್ ವಾಟ್ ಎವರ್ ಯು ಪ್ರಿಫರ್. ಸೊ ಯಾವ ಕಲರ್ ನೀವು ಹಾಕ್ಬೇಕಂತ ಡಿಸೈಡ್ ಮಾಡಿದ್ರೆ ಅದೇ ಕಲರ್ ಡೈರೆಕ್ಟಾಗಿ ತೊಗೊಂಡು ಅಪ್ಲೈ ಮಾಡ್ಬೋದು ವಿತೌಟ್ ಲಿಪ್ ಲೈನಿಂಗ್, ನಾಟ್ ಎನ್ ಇಶ್ಯೂ. ಸೊ ನಾನೇನು ಅಂದ್ಕೊಂಡೆ, ಸ್ವಲ್ಪ ಇದು ಬಾರ್ಡ್ರ್ ಪರ್ಪಲ್ ಕಲರ್ ಇದೆ, ಸ್ಯಾರಿ ಸ್ವಲ್ಪ ಎಲ್ಲೋ ಇದೆ, ಸ್ವಲ್ಪ ಬ್ರೌನಲ್ಲಿ ಔಟ್ಲೈನ್ ಕೊಟ್ಬಿಟ್ಟು ಒಳಗಡೆ ಸ್ವಲ್ಪ ನ್ಯೂಡ್ ಶೇಡ್ ಫಿಲ್ ಮಾಡೋಣ ಅಂತ ಅನ್ನೋ ಒಂದು ಐಡಿಯಾದಲ್ಲಿ ನಾನು ಕ್ರೆಲಾನ್ ಲಿಪ್ಸ್ಟಿಕ್ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ನನ್ನ ಫೇವ್ರೇಟ್ ಲಿಪ್ ಪ್ಯಾಲೆಟ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಕ್ರೆಲಾನ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು.
Yes, I'll be providing all the product links in description box. ಪ್ಲೀಸ್ ರೆಫರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಯಾವ ಥರ ವೀಡಿಯೋಸ್ ಮಾಡಬೇಕು ಇನ್ ಫ್ಯೂಚರಲ್ಲಿ ಅಂತಲೂ ಕಾಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಮೇಕ್ ಇನ್ ವೀಡಿಯೋ. ತುಂಬ ಜನ ವಾಟರ್ ಪ್ರೂಫ್ ಮೇಕಪ್ ಅಂತ ಕೇಳ್ತಾನೆ ಇದ್ರಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ನಿಮಗೋಸ್ಕರ ಮಾಡಿದ್ದೀನಿ. ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಲೈಕ್ ಆದರೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಇದನ್ನು ಮಾತ್ರ ಮರಿಬೇಡಿ. ಅಲ್ಲೇ ಇರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಫ್ಯೂಚರಲ್ಲಿ ಯಾವುದೇ ಥರ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ರು ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ. ಸೊ ಎಸ್, ನ್ಯೂಡ್ ಶೇಡ್ ಲಿಪ್ಸ್ಟಿಕ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಕಂಪ್ಲೀಟ್ಲಿ ಇಯರ್. ಸೊ ನೀವು ನೋಡ್ತಾ ಇದ್ದೀರಾ ಮೇಕಪ್ ಹಾಕಿರೋ ಥರನೇ ಅನ್ನಿಸ್ತಾ ಇಲ್ಲ. ಸೊ ಕಲರ್ ಕರೆಕ್ಷನ್ ಮಾಡಿಲ್ಲ, ಫೌಂಡೇಶನ್ ಯೂಸ್ ಮಾಡಿಲ್ಲ, ಆ್ಯಂಡ್ ಅಲ್ಲಿ ಕನ್ಸೀಲಿಂಗ್ ಕೂಡ ಮಾಡಿಲ್ಲ. ಬಟ್ ಆದ್ರೂ ಅವರ ಪಿಗ್ಮೆಂಟೇಷನ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಅಪ್ಪರ್ ಲಿಪ್ಪಲ್ಲಿ ಅಷ್ಟೊಂದು ಕೂದಲಾಗಿರ್ಬೋದು, ಎಲ್ಲನೂ ಕವರ್ ಆಗಿದೆ. ಮೇಕಪ್ ಮಾಡಿರೋ ಥರನೇ ಅನ್ನಿಸ್ತಾ ಇಲ್ಲ, ನ್ಯಾಚುರಲಾಗಿ ಕಾಣ್ತಾ ಇದ್ದಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಟೆಕ್ನಿಕ್. ನೀವು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ನಿಮ್ಮ ಕೈಯಲ್ಲಿ ಸ್ಕಿಲ್ ಇದೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದೆಲ್ಲ. ಸೊ ನಾನಿಲ್ಲಿ ನೆಕ್ಸ್ಟ್ ಯೂಸ್ ಮಾಡ್ತಾ ಇದ್ದು ಸಿವನಾ ಕಲರ್ಸಿಂದ ಚಾಕ್ಲೇಟ್ ಪ್ಯಾಲೆಟ್ ಅಂತ. ಐ ಡೋಂಟ್ ನೋ ದಿಸ್ ಇಸ್ ಅವೈಲಬಲ್ ಆನ್ಲೈನ್, ನನಗೆ ಗೊತ್ತಿಲ್ಲ. ಇದನ್ನು ಕೂಡ ನಾನು ರ್ಯಾಂಡಮ್ ಸ್ಟೋರಲ್ಲಿ ಬೈ ಮಾಡಿದ್ದು. ಸೊ ಇದೇ ಥರ ಸಿಮಿಲರ್ ಪ್ಯಾಲೆಟ್ ಲಿಂಕ್ನ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಜಸ್ಟ್ ನ್ಯೂಡ್ ಬ್ರೌನ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಏನು ಟ್ರಾನ್ಸಿಷನ್ ಕಲರ್ ಏನು ಮಾಡ್ತಾಯಿಲ್ಲ, ಬಿಕಾಸ್ ನಾನು ಆಲ್ರೆಡಿ ಹೇಳಿರೋ ಥರ ಇವ್ರಿಗೆ ಹೂಡೆಡ್ ಐ ಇದೆ. ಸೊ ಹೂಡೆಡ್ ಐ ಅಂದರೆ ಕಣ್ಣು ಊದ್ಕೊಂಡಿರೋ ಥರ. ಸೊ ಕೆಳಗಡೆ ಇವಾಗ ಐಲೈನರ್ ಥರ ಆದರೂ ಆಗಲಿ, ಇಲ್ಲ ಗ್ಲಿಟರ್ ಥರ ಆದರೂ ಆಗಲಿ, ಇಲ್ಲ ಶಿಮ್ಮರ್ ಕಲರ್ ಹಾಕಿದ್ರು ಮೇಲ್ಗಡೆ ಎಲ್ಲ ಟಚ್ ಆಗಿ ಅವ್ರಿಗೆ ಐ ಮೇಕಪ್ ಎಲ್ಲ ಕಲಿಸ್ಕೊಂಡಿರೋ ಥರ ಆಗೋ ಥರ ಪ್ರಾಬ್ಲಮ್ ಆಗೇ ಆಗುತ್ತೆ. ಬಿಕಾಸ್ ಅವ್ರ ಕಣ್ಣಿರೋದೇ ಹಾಗೆ. ಸೊ ನ್ಯಾಚುರಲ್ ಕ್ರೀಸ್ ಇಲ್ಲ. ಸೊ ಅದರಿಂದ ನಾವು ಕಟ್ ಕ್ರೀಸ್ ಆಗಿರ್ಬೋದು, ಹ್ಯಾಲೋಯ್ಸ್ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಥರ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಸೊ ವಿ ಶುಡ್ ಯೂಸ್ ಓನ್ಲಿ ಸಿಂಗಲ್ ಕಲರ್ ಆ್ಯಂಡ್ ಕ್ರಿಯೇಟ್ ಆನ್ ಐ ಮೇಕಪ್ ತುಂಬ ಸಿಂಪಲ್ಲಾಗಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸಿಂಗಲ್ ಕಲರ್ ಯೂಸ್ ಮಾಡಿ. ಬೇಕಿದ್ದರೆ ನೀವು ಲೈನರ್ ಮಾತ್ರ ಕಲರ್ಡ್ ಲೈನರ್ ಯೂಸ್ ಮಾಡಿ ಏನಾದರೂ ಕ್ರಿಯೇಟಿವಿಟಿ ಮಾಡ್ಬೋದು. ದ್ಯಾಟ್ ಈಸ್ ಆಲ್ಸೋ ಆನ್ ಯೋರ್ ಓನ್ ರಿಸ್ಕ್. ಸೊ ನಾನಿಲ್ಲೇನು ಜಾಸ್ತಿ ಶೈನಿ ಥರ ಇಲ್ಲ ಗ್ಲಿಟರ್ಸ್ ಯೂಸ್ ಮಾಡಿ ಆ ಥರ ಏನೂ ಮಾಡ್ತಾಯಿಲ್ಲ. ಬಿಕಾಸ್ ಟ್ರೆಡಿಷ್ನಲ್ ಲುಕ್ ಆಗಿರೋದ್ರಿಂದ ನಾನು ಜಾಸ್ತಿ ಪಾರ್ಟಿ ಲುಕ್ ಥರ ಆಗಿರ್ಬೋದು, ಇಲ್ಲ ತುಂಬ ಗ್ಲಿಟ್ರಿ ಥರ ಯೂಸ್ ಮಾಡೋಕ್ಕಾಗಲ್ಲ. ಸೊ ನಾನಿಲ್ಲಿ ಶಿಮ್ಮರ್ ಗೋಲ್ಡ್ ಯೂಸ್ ಮಾಡ್ತಾಯಿದ್ದೀನಿ. ಜಸ್ಟ್ ಲೈಟಾಗಿ 2 ಶಿಮ್ಮರ್ಸ್ ಮಿಕ್ಸ್ ಮಾಡಿ ಜಸ್ಟ್ ಐಲಿಡ್ಸ್ ಮೇಲೆ ಜಸ್ಟ್ ಡ್ಯಾಬ್ ಮಾಡ್ತೀನಿ ಲೈಟಾಗಿ, ಜಸ್ಟ್ ಟು ಗಿವ್ ದ್ಯಾಟ್ ಶೈನ್ ಅಷ್ಟೇ. ಗ್ಲಿಟರ್ ಹಾಕ್ಬಿಟ್ರೆ ನಿಮ್ಗೆ ಏನಾಗುತ್ತೆ, ತುಂಬ ಓವರ್ ಅನಿಸುತ್ತೆ. ನಾನು ಆಲ್ರೆಡಿ ಹೇಳಿರೋ ಥರ ಮೇಲ್ಗಡೆ ಎಲ್ಲ ಟಚ್ ಆಗಿ ಮೆಸ್ ಆಗೋ ಚಾನ್ಸಸ್ ಇರುತ್ತೆ ಹೂಡೆಡ್ ಐಗೆ. ಸೊ ನಾನೇನು ಮಾಡಿದೆ, ಜಸ್ಟ್ ಶೈನಿಂಗ್ ಗೋಲ್ಡ್ ಶಿಮ್ಮರ್ ಕಲರ್ ತೊಗೊಂಡು ಜಸ್ಟ್ ಐಲಿಡ್ಸ್ ಮೇಲೆ ಡ್ಯಾಬ್ ಮಾಡಿ ನಾನು ಶೈನ್ ಕೊಟ್ಟೆ, ಅದ್ರಕ್ಕೆ ಫಿನಿಶಿಂಗ್ ಕೊಟ್ಟೆ ಐಲಿಡ್ಸ್ ಮೇಲೆ. ನೋಡ್ತಾ ಇದ್ದೀರಾ ತುಂಬ ಸೆಟೆಲ್ಲ ಕಾಣ್ತದೆ. ಐ ಆಮ್ ಯೂಸಿಂಗ್ ಮೆಬ್ಲಿನ್ ಮಸ್ಕಾರ, ಒನ್ ಆಫ್ ಮೈ ಟಾಪ್ ಮೋಸ್ಟ್ ಫೇವ್ರೆಟ್ ಮಸ್ಕಾರಾಸ್ ಅಂತಲೇ ಹೇಳ್ಬೋದು. ಇದರದ್ದು ಕೂಡ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಕ್ಚುಲಿ ಲ್ಯಾಶಸ್ ಹಾಕಬೇಕು ಅಂತಲೇ ಇದೆ, ಬಟ್ ಇವರು ಒರಿಜಿನಲ್ ಲ್ಯಾಶಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಮಸ್ಕಾರ ಹಾಕಿದ ತಕ್ಷಣ ಒಳ್ಳೆ ಫೇಕ್ ಲ್ಯಾಶಸ್ ಹಾಕ್ದಂಗೆ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ಇವರು ಐಬ್ರೋಸ್ ಆಗಿರ್ಬೋದು, ಕಣ್ಣಾಗಿರ್ಬೋದು, ಲ್ಯಾಶಸ್ ಆಗಿರ್ಬೋದು, ಫೀಚರ್ಸ್ ತುಂಬಾ ಚೆನ್ನಾಗಿದೆ. ಸ್ಪೆಷಲಿ ಟ್ರೆಡಿಷ್ನಲ್ ಲುಕ್ಕಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿತ್ತು. ಐ ಜಸ್ಟ್ ಲವ್ಡ್ ಕ್ರಿಯೇಟಿಂಗ್ ದಿಸ್ ಲುಕ್ ಆನರ್. ತುಂಬ ನ್ಯಾಚುರಲಾಗಿ ಕಾಣ್ತಾಯಿದ್ರು, ನೀವು ನೋಡ್ತಾ ಇದ್ದೀರಾ. ಸೊ ಯಾರು ನಾನ್ ಬ್ರೈಡಲ್ಸ್ ಆಗಿರ್ಬೋದು, ಇಲ್ಲ ಬ್ರೈಡೇ ಆಗಿರ್ಬೋದು, ನಂಗೆ ತುಂಬ ಕಡಿಮೆ ಮೇಕಪ್ ಮಾಡಿ, ನಂಗೆ ತುಂಬ ನ್ಯಾಚುರಲ್ ಆಗಬೇಕು, ನನಗೆ ಮೇಕಪ್ಪೇ ಇಷ್ಟ ಇಲ್ಲ, ನಾನು ತುಂಬ ಸೆಟಲಾಗಿ ಕಾಣಬೇಕು ಅಂತ ಹೇಳೋರಿಗೆ ನೀವು ಈ ಥರ ಲುಕ್ ಕ್ರಿಯೇಟ್ ಮಾಡ್ಬೋದು. ಡೆಫಿನೆಟ್ಲಿ ಯೂಸಿಂಗ್ ಓನ್ಲಿ ಕನ್ಸೀಲರ್. ಸೊ ಐ ಡೋಂಟ್ ನೋ ಹೂ ಇಸ್ ಜಡ್ಜಿಂಗ್ ಮೀ. ಫೌಂಡೇಶನೇ ಇಲ್ದಂಗೆ ಅದು ಹೆಂಗೆ ಮೇಕಪ್ ಮಾಡಿಬಿಡ್ತಾರೆ. ಸೊ ಅದು ಹೇಗಾಗುತ್ತೆ ಅಂತ ಹೇಳ್ಬೋದು. ಬಟ್ ಸಾರಿ ಗೈಸ್, ನಾನು ಇದನ್ನು ಟ್ರೈ ಮಾಡಿದ್ದೀನಿ. ನಾನು ಇದನ್ನು ನನ್ನ ಸ್ಟೂಡೆಂಟ್ಸ್ಗೂ ಹೇಳ್ಕೊಟ್ಟಿದ್ದೀನಿ. ನಿಮ್ಮ ಮುಂದೆ ಈ ವಿಡಿಯೋದಲ್ಲೂ ನಾನು ಮೇಕಪ್ ಮಾಡಿ ತೋರಿಸ್ತಾ ಇದ್ದೀನಿ, ಬರೀ ಕನ್ಸೀಲರ್ ಯೂಸ್ ಮಾಡ್ಕೊಂಡು ಮೇಕಪ್ ಹೇಗೆ ಮಾಡ್ಬೋದು ಅಂತ. ಆ್ಯಂಡ್ ಇದು ಯಾವುದೇ ರೀತಿ ವೀಡಿಯೋಸಲ್ಲಿ ಗಿಮಿಕ್ ಮಾಡಿಲ್ಲ ನಾನು. ಕಂಟಿನ್ಯೂಸ್ ನಾನು ಹೇಗೆ ಮೇಕಪ್ ಮಾಡಿದ್ದೀನಿ ಅದೇ ಥರ ಕಂಟಿನ್ಯೂಸ್ ವೀಡಿಯೋ ಇದೆ. ಆಲ್ಮೋಸ್ಟ್ ಒಂದು 2-3 ಬ್ರೇಕ್ಸ್ ಬಿಟ್ಟರೆ ನಾನು ಎಲ್ಲ ಕಂಟಿನ್ಯೂಸ್ ಆಗಿ ಹಾಕ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ವಾಟ್ರು ಅವ್ರ ಮೇಲೆ ಸ್ಪ್ರೇ ಮಾಡಿ ಟಿಶ್ಯೂನಲ್ಲಿ ರಬ್ ಮಾಡಿ ತೋರಿಸ್ದಾಗಲೂ ನಾನು ಅಲ್ಲೂ ಕಟ್ ಮಾಡಿ ಏನು ಎಡಿಟ್ ಮಾಡಿ ಏನು ಗಿಮಿಕ್ ಮಾಡಿಲ್ಲ. ಡೈರೆಕ್ಟ್ ನಾನು ಅವ್ರ ಸ್ಕಿನ್ ಮೇಲಿಂದ ಹೇಗೆ ಡ್ಯಾಬ್ ಮಾಡಿದ್ನೋ ಹಾಗೆ ಕ್ಯಾಮ್ರಾಗೆ ತೋರಿಸ್ತೀನಿ. ನೀವು ಹಂಗೆ ನೋಡ್ತಾ ಇರಿ. ಕಂಪ್ಲೀಟ್ ವೀಡಿಯೋನ ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ. ಸೊ ಕಂಪ್ಲೀಟಾಗಿ ವೀಡಿಯೋನ ನೋಡ್ತಾನೆ ಇರಿ. ಸೊ ನೋಡಿ ಎಷ್ಟು ನ್ಯಾಚುರಲಾಗಿ ಕಾಣ್ತಿದೆ. ಅಪ್ಪರ್ ಲಿಪ್ ಮಾತ್ರ ನಾನು ಆಲ್ರೆಡಿ ಹೇಳಿದ್ದೀನಿ, ಕೂದಲಿರೋದನ್ನ ಸ್ವಲ್ಪ ಕಪ್ ಕಾಣ್ತಿದೆ. ಸೊ ನಾನು ಯೂಸ್ ಮಾಡ್ತಾಯಿದ್ದು ಪ್ರೋ ರೆವಲ್ಯೂಷನ್ ಹೈಲೈಟರ್ ಪ್ಯಾಲೆಟ್, ಒನ್ ಆಫ್ ಮೈ ಫೇವ್ರೆಟ್ ಹೈಲೈಟರ್ಸ್ ಅಂತಲೇ ಹೇಳ್ಬೋದು. ಗೋಲ್ಡ್ ಹೈಲೈಟರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಹೇಳಿರೋ ಥರ ವೆರಿ ಮಿನಿಮಲ್ ಪ್ರಾಡಕ್ಟ್, ತುಂಬ ಲೈಟಾಗಿ ತೊಗೊಂಡು ಜಸ್ಟ್ ಶೈನ್ ಬರಲಿ ಅನ್ನೋ ಥರ ಕೊಡ್ತಾಯಿದ್ದೀನಿ. ಸೊ ತುಂಬ ಹೆವಿ ಮೇಕಪ್ ಮಾಡ್ತಾಯಿಲ್ಲ ನಾನಿಲ್ಲಿ, ಅದಕ್ಕೋಸ್ಕರ ಎಲ್ಲವೂ ಲೈಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಆಲ್ರೆಡಿ ನೋಡಿರೋ ಥರ
ನೋಡ್ತಾ ಇರೋ ಥರ ತುಂಬ ಸಟಲಾಗಿ ಕಾಣ್ತಾ ಇದೆ, ತುಂಬ ಸಿಂಪಲ್ಲಾಗಿ ಕಾಣ್ತಾ ಇದೆ. ಪ್ರೀವಿಯಸ್ಲಿ ನಾನು ತೋರಿಸಿದ ಮೇಕಪ್ಸ್ ಮೇ ಬಿ ಹೈ ಕವರೇಜ್, ಸ್ವಲ್ಪ ಮೇಕಪ್ ಹೆವಿ ಅಂತ ಅನಿಸಿರ್ಬೋದು, ಬಟ್ ಫೈನಲ್ ಲುಕ್ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿತ್ತು. ಬಟ್ ಇದು ಕೂಡ ತುಂಬ ಮಿನಿಮಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ತುಂಬ ಸಟಲಾಗಿ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಹೇಳಿರೋ ಥರ ಕ್ಲೈಂಟ್ಸ್ ಹೂ ಪ್ರಿಫರ್ ವೆರಿ ಸಿಂಪಲ್ ಮೇಕಪ್, ಯು ಕ್ಯಾನ್ ಗೋ ವಿತ್ ದಿಸ್ ಟೆಕ್ನಿಕ್. ಸೊ ಎಗೇನ್ ನಾನು ಐ ಶ್ಯಾಡೋ ಅಲ್ಲಿ ಯಾವ ಕಲರ್ ಬಳಸಿ ನಾನು ಮೇಲ್ಗಡೆ ಐ ಮೇಕಪ್ ಮಾಡಿದ್ದೆ, ಬ್ರೌನ್ ಕಲರ್. ಸೊ ಅದೇ ಬ್ರೌನ್ ಕಲರಲ್ಲಿ ಸ್ಮಾಲ್ ಬ್ಲೆಂಡಿಂಗ್ ಬ್ರಷ್ ತೊಗೊಂಡು ನಾನು ಅಂಡರ್ ವಾಟರ್ ಲೈನ್ನ ಬ್ಲೆಂಡ್ ಮಾಡ್ತಾ ಇದ್ದೀನಿ ಬಿಫೋರ್ ಅಪ್ಲೈಯಿಂಗ್ ಕಾಜಲ್. ಸೊ ಫಸ್ಟ್ ಕಾಜಲ್ ಅಪ್ಲೈ ಮಾಡಿ ಆಮೇಲೆ ನೀವು ಐ ಶ್ಯಾಡೋಲ್ಲಿ ಬ್ಲೆಂಡ್ ಮಾಡಿದಾಗ ಏನಾಗುತ್ತೆ, ಅದು ಸ್ಮೋಕ್ಔಟ್ ಲುಕ್ ಕೊಟ್ಬಿಡುತ್ತೆ. ಅಂದರೆ ಅಂಡರ್ ಐ ತುಂಬ ಡಾರ್ಕ್ ಆಗಿರೋ ಥರ ತುಂಬ ಬೋಲ್ಡ್ ಲುಕ್ ಕೊಟ್ಬಿಡುತ್ತೆ ಕಣ್ಣಿಗೆ. ಸೊ ಫಸ್ಟು ಐ ಶ್ಯಾಡೋ ಬ್ಲೆಂಡ್ ಮಾಡಿ ಅದಾದಮೇಲೆ ಲಾಸ್ಟಲ್ಲಿ ಕಾಜಲ್ ಹಾಕೋದ್ರಿಂದ ನಿಮಗೆ ದ್ಯಾಟ್ ಗಿವ್ಸ್ ಲಿಟಲ್ ಸಟಲ್ ಆ್ಯಂಡ್ ಸಿಂಪಲ್ ಲುಕ್ ಅಂತ ನನಗನ್ಸುತ್ತೆ. ಸೊ ಯೂಸ್ ದಿಸ್ ಟೆಕ್ನಿಕ್ ನೋಡಿ. ಬೇಕಿದ್ರೆ ಕಾಜಲ್ ಹಾಕ್ಬಿಟ್ಟು ಆಮೇಲೆ ಬ್ಲೆಂಡ್ ಮಾಡೋದಕ್ಕೂ, ಫಸ್ಟೇ ಐ ಶ್ಯಾಡೋ ಬ್ಲೆಂಡ್ ಮಾಡಿ ಲಾಸ್ಟಲ್ಲಿ ಕಾಜಲ್ ಹಾಕೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ. ಬರೀ ವಿಡಿಯೋ ನೋಡೋದ್ರಿಂದ ನಿಮಗೆ ಮೇಕಪ್ ಡೆಫಿನೆಟ್ಲಿ ಬರಲ್ಲ. ಸೊ ವೀಡಿಯೋಸ್ ನೋಡಿ ಕಲ್ತ್ಕೊಂಡ್ಬಿಡ್ತೀರಾ ಅಂತ ನಾನು ಸುಳ್ಳಂತೂ ಹೇಳಲ್ಲ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಸೊ ಜಸ್ಟ್ ವಿಡಿಯೋ ನೋಡೋದ್ರಿಂದ ಡೆಫಿನೆಟ್ಲಿ ನಿಮಗೆ ಮೇಕಪ್ ಬರಲ್ಲ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ. ಸೊ ನೀವು ವೀಡಿಯೋಸ್ ಎಷ್ಟು ನೋಡ್ತೀರ ಅದೇ ಥರ ಪ್ರಾಕ್ಟೀಸ್ ಮಾಡಿ, ಟ್ರೈ ಮಾಡಿ. ಸೊ ಟ್ರೈ ಮಾಡಿ ತಪ್ಪುಗಳು ಮಾಡಿ, ಆ ತಪ್ಪುಗಳಿಂದ ಮತ್ತೆ ಮತ್ತೆ ಕಲೀರಿ. ಸೊ ಡೆಫಿನೆಟ್ಲಿ ನೀವು ಮೇಕಪ್ ಕಲಿತೀರಾ. ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇನ್ ಕಲರ್ ಜೆಲ್ ಐಲೈನರ್. ಆ್ಯಸ್ ಯೂಶುವಲ್ ನಾನೆಲ್ಲ ವೀಡಿಯೋದಲ್ಲಿ ಬಳಸೋ ಥರ ಒನ್ ಆಫ್ ಮೈ ಫೇವ್ರೆಟ್ಸ್ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಆಲ್ಸೋ. ಸೊ ಐಲೈನರ್ ಬ್ರಷ್ ಯೂಸ್ ಮಾಡಿ ನಾನು ಕಾಜಲ್ ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಫಸ್ಟೇ ಅಪ್ಲೈ ಮಾಡಿಲ್ಲ, ಫಸ್ಟು ಐ ಶ್ಯಾಡೋಲ್ಲಿ ಬ್ಲೆಂಡ್ ಮಾಡಿಬಿಟ್ಟು ಆಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ ನೋಡಿ, ಲೈಕ್ ಜಸ್ಟ್ ಲೈಟಾಗಿ ಸಟಲಾಗಿ ಕಾಣ್ತಾ ಇದೆ. ಸೊ ನಾನು ಫಸ್ಟೇ ಕಾಜಲ್ ಹಾಕಿ ಆಮೇಲೆ ಐ ಶ್ಯಾಡೋ ಬ್ಲೆಂಡ್ ಮಾಡಿಬಿಟ್ರೆ ತುಂಬ ಬೋಲ್ಡಾಗಿ ಡಾರ್ಕ್ ಆಗಿಬಿಡುತ್ತೆ ಅಂಡರ್ ವಾಟರ್ ಲೈನ್. ಸೊ ಅದಾಗಬಾರ್ದು ಅಂತ ನಾನು ಫಸ್ಟು ಐ ಶ್ಯಾಡೋಲ್ಲಿ ಬ್ಲೆಂಡ್ ಮಾಡಿ ಅದಾದಮೇಲೆ ಕಾಜಲ್ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸಿಂಪಲಾಗಿ ಕಾಣ್ತಾ ಇದೆ. ಸೊ ನೋಡಿ, ಕೆಲವರು ನಾನು ಲ್ಯಾಶಸ್ಸು ಬೇಡ ನನಗೆ, ತುಂಬ ಸಿಂಪಲ್ ಸಟಲ್ ಲುಕ್ ಬೇಕು ಅನ್ನೋರಿಗೆ ಇದೇ ಥರ ಮಾಡಿ, ಇದೇ ಥರ ಫಾಲೋ ಮಾಡಿ. ಡೆಫಿನೆಟ್ಲಿ ಟ್ರೈ ಮಾಡಿ. ಇಷ್ಟ ಆದರೆ ಕಾಮೆಂಟ್ ಮಾಡಿ. ಸೊ ರಿಸಲ್ಟ್ ಯಾವ ಥರ ಬಂತು ಹೇಳಿ. ಏನಾದರೂ ಮಿಸ್ಟೇಕ್ಸ್ ಆಯಿತಾ, ಏನಾದರೂ ವರ್ಕೌಟ್ ಆಗಲಿಲ್ವಾ ನಿಮಗೆ ನಾನು ಹೇಳ್ಕೊಟ್ಟಿರೋ ಟೆಕ್ನಿಕಲ್ಲಿ, ಅದನ್ನು ಕಾಮೆಂಟ್ ಮಾಡಿ, ನಾನು ಅದಕ್ಕೂ ಸೊಲ್ಯೂಷನ್ ಕೊಡ್ತೀನಿ. ಸೊ ಎಗೇನ್ ಪ್ಯಾಲೆಟ್, ಗ್ಲಾಮ್21 ಪ್ಯಾಲೆಟಿಂದ ಸೊ ನಾನು ಪರ್ಪಲ್ ಕಲರ್ ತೊಗೊತಾ ಇದ್ದೀನಿ, ಕಾಂಪ್ಲಿಮೆಂಟಿಂಗ್ ಬ್ಲೌಸ್ ಕಲರ್. ಸೊ ನನಗೆ ಬ್ಲ್ಯಾಕ್ ಕಾಜಲ್ ಯೂಸ್ ಮಾಡಬೇಕು ಅಂತಿತ್ತು ಮೈಂಡಲ್ಲಿ, ಬಟ್ ನನಗೆ ಪರ್ಪಲ್ ಕಲರ್ ಹಾಕಿ ಟ್ರೈ ಮಾಡಿ ನೋಡೋಣ ಅಂತ ಫಸ್ಟು ನಾನು ಪರ್ಪಲ್ ಕಲರ್ ಐ ಶ್ಯಾಡೋ ಹಾಕಿ ಟ್ರೈ ಮಾಡಿ ನೋಡಿದೆ. ಸೊ ಯಾಕೋ ನನಗೆ ಚೆನ್ನಾಗಿ ಅನ್ನಿಸ್ಲಿಲ್ಲ. ಅಂದರೆ ನಾನು ಬ್ಲ್ಯಾಕ್ ಕಲರ್ ಐಲೈನರ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಪರ್ಪಲ್ ಹಾಕಿದ ತಕ್ಷಣ ಯಾಕೋ ಕಾಂಪ್ಲಿಮೆಂಟ್ ಚೆನ್ನಾಗಿ ಕಾಣ್ತಿತ್ತು. ಸೊ ನಾನೇನು ಮಾಡಿದೆ, ಫಸ್ಟ್ ಪರ್ಪಲ್ ಎರಡು ಕಣ್ಣಿಗೂ ಹಾಕಿ ನೋಡಿದೆ. ಸೊ ನೋಡಿ, ಪರ್ಪಲ್ ಹಾಕಿ ನೋಡಿದ ತಕ್ಷಣ ಐ ಥಾಟ್ ಓಕೆ, ಇಟ್ ಈಸ್ ಮ್ಯಾಚಿಂಗ್, ಕಾಂಪ್ಲಿಮೆಂಟ್ ಮಾಡ್ತಾ ಇದೆ, ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನ್ನಿಸ್ತು. ಸೊ ಆದರೂ ಫುಲ್ ಎರಡೂ ಕಣ್ಣಿಗೆ ಫಸ್ಟ್ ಅಪ್ಲೈ ಮಾಡಿ ನೋಡಿಬಿಡೋಣ, ಆಮೇಲೆ ಚಾನ್ಸ್ ತೊಗೊಳ್ಳೋಣ ಅಂತ ಅಪ್ಲೈ ಮಾಡಿದೆ. ನನಗೆ ಯಾಕೋ ಚೆನ್ನಾಗಿ ಕಾಣಿಸ್ತು. ಅದಾದಮೇಲೆ ಏನು ಮಾಡಿದೆ, ಕಾನ್ಫಿಡೆನ್ಸ್ ಬಂದಮೇಲೆ ಇಮ್ಮಿಡಿಯೇಟ್ ಅದೇ ಕಲರ್ ಪರ್ಪಲ್ ಮ್ಯಾಟ್ ಲಿಪ್ಸ್ಟಿಕ್ ತೊಗೊಂಡು ಐ ಶ್ಯಾಡೋ ಮೇಲೆ ಡಾರ್ಕ್ ಮಾಡಿದೆ. ಯೂಶ್ವಲಿ ಲಿಪ್ಸ್ಟಿಕ್ ತೊಗೊಂಡು ಡಾರ್ಕ್ ಮಾಡಿ ಅದ್ರ ಮೇಲೆ ಐ ಶ್ಯಾಡೋಲ್ಲಿ ಬ್ಲೆಂಡ್ ಮಾಡ್ತಾರೆ. ಸೊ ನಾನಿಲ್ಲಿ ನಂಗೆ ಡೌಟ್ ಇತ್ತಲ್ವ ಪರ್ಪಲ್ ಕಲರ್ ಹೇಗೆ ಕಾಣ್ಬೋದು ಅನ್ನೋದಕ್ಕೋಸ್ಕರ ಫಸ್ಟು ಐ ಶ್ಯಾಡೋ ಹಾಕಿದೆ. ಅದು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದರೆ ಐ ಶ್ಯಾಡೋ ರಬ್ ಮಾಡಿಬಿಡ್ಬೋದು. ಬಟ್ ಮ್ಯಾಟ್ ಲಿಪ್ಸ್ಟಿಕ್ನ ರಬ್ ಮಾಡ್ಕೊಂಡು ಕೂತ್ಕೊಂಡ್ರೆ ಐ ಮೇಕಪ್ ಹಾಳಾಗ್ಬಿಡತ್ತಲ್ವ. ಅದಕ್ಕೇ ಫಸ್ಟ್ ಟ್ರಯಲ್ ಮಾಡಿದೆ ಐ ಶ್ಯಾಡೋಲಿ. ಅದಾದಮೇಲೆ ನನಗೆ ಕಾನ್ಫಿಡೆನ್ಸ್ ಬಂದಮೇಲೆ ಮ್ಯಾಟ್ ಲಿಪ್ಸ್ಟಿಕ್ ತೊಗೊಂಡು ಅದನ್ನು ಡಾರ್ಕ್ ಮಾಡಿ ಫೈನಲ್ ಟಚಪ್ ಕೊಡ್ತಾಯಿದ್ದೀನಿ ಪರ್ಪಲಲ್ಲಿ. ಬಿಕಾಸ್ ಇವ್ರದ್ದು ಹೂಡೆಡ್ ಆಗಿರೋದ್ರಿಂದ ನಾನು ಏನೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಗ್ಲಿಟರ್ಸ್ ಹಾಕೋದು ತುಂಬ ಓವರ್ ಆಗಿಬಿಡುತ್ತೆ ಐ ಮೇಕಪ್ ಎಲ್ಲ. ಸೊ ಸಿಂಪಲಾಗಿ ಇಡಬೇಕು. ಸೊ ಸಿಂಪಲ್ ಅಂದಾಗ ಜಸ್ಟ್ ನಾವು ಹಾಗೆ ಒಂದು ಕಲರ್ ಹಾಕಿ ಬಿಡೋಕ್ಕೂ ಆಗಲ್ಲ. ಸೊ ಅದಕ್ಕೇನಾದರೂ ಒಂದು ಟ್ವಿಸ್ಟ್ ಇಡಬೇಕಲ್ಲ. ಸೊ ಅದಕ್ಕೋಸ್ಕರ ಬ್ಲೌಸ್ನ ಕಾಂಪ್ಲಿಮೆಂಟ್ ಮಾಡೋ ಥರ ಪರ್ಪಲ್ ಕಲರ್ ಲಿಪ್ಸ್ಟಿಕ್ ತೊಗೊಂಡು ನಾನು ಅದನ್ನೇ ಲೈನರ್ ಆಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಟು ಗಿವ್ ದ್ಯಾಟ್ ಸಾಫ್ಟ್ ಆ್ಯಂಡ್ ಬ್ಯೂಟಿಫುಲ್ ಲುಕ್. ಸೊ ಹೂಡೆಡ್ ಆಗಿದ್ರೂ ಅದರಲ್ಲೂ ಸ್ವಲ್ಪ ಡಿಫ್ರೆಂಟ್ ಏನಾದರೂ ಲುಕ್ ಕೊಡ್ಬೋದಲ್ಲ ಅನ್ನೋ ಒಂದು ಕ್ರಿಯೇಟಿವಿಟಿ ಯೂಸ್ ಮಾಡಿ ಐ ಆಮ್ ಜಸ್ಟ್ ಅಪ್ಲೈಯಿಂಗ್ ಪರ್ಪಲ್ ಕಲರ್ ಲಿಪ್ಸ್ಟಿಕ್ ಆ್ಯಸ್ ಅ ಲೈನರ್. If you want, you can give little more wing according to client preference, ಇಲ್ಲ ನಿಮ್ಮ ಪ್ರಿಫರೆನ್ಸ್. ಸೊ ಹೆಂಗೆ ಅನಿಸುತ್ತೆ ಆ ಥರ. ಬರ್ತಾ ಫೈನಲ್ ಲುಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೇನೋ ಡೌಟ್ ಇದೆ, ಸ್ಟಾರ್ಟಿಂಗ್ ಹೋಗಿ ನೋಡಿ ಫೇಸ್ ಹೆಂಗಿದೆ ಅವ್ರದ್ದು ಬಿಫೋರ್ ಮೇಕಪ್ ಅಂತ. ಬಟ್ ಆಫ್ಟರ್ ಮೇಕಪ್ ತುಂಬಾ ಚೆನ್ನಾಗಿದೆ. ದಟ್ ಯೂಸಿಂಗ್ ಸೋ ಮಿನಿಮಲ್ ಪ್ರಾಡಕ್ಟ್ಸ್. ಸೊ ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡಿಲ್ಲ, ಅಷ್ಟು ಕಡಿಮೆ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಲೈಕ್ ಐ ವಾಸ್ ಆಲ್ಸೋ ರಿಯಲಿ ಹ್ಯಾಪಿ. ಸೊ ನೋಡಿ, ಬ್ಲಷ್ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ.
ಸೊ ಆ್ಯಡಿಂಗ್ ಕಲರ್ ಇಸ್ ರಿಲಿ ಇಂಪಾರ್ಟೆಂಟ್. ಅದಾದಮೇಲೆ ಏನು ಮಾಡ್ತಾ ಇದ್ದೀನಿ ನಾನು, ಕ್ರೆಲಾನ್ ಟ್ರಾನ್ಸ್ಲೂಸೆಂಟ್ ಪೌಡರ್ ತೊಗೊತಾ ಇದ್ದೀನಿ. ಸೊ ಕ್ರೆಲಾನ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಟ್ರಾನ್ಸ್ಲೂಸೆಂಟ್ ಪೌಡರ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಕಲರ್ ಕರೆಕ್ಷನ್ ಪ್ಯಾಲೆಟ್ ಆಗಿರ್ಬೋದು, ಇಲ್ಲ ಮೇನ್ಲಿ ಕ್ರೆಲಾನ್ ಫಿಕ್ಸರ್ ಆಗಿರ್ಬೋದು. ದಿಸ್ ಇಸ್ ಲೈಫ್ ಚೇಂಜಿಂಗ್ ಪ್ರಾಡಕ್ಟ್ಸ್ ಗೈಸ್. ಕ್ರೆಲಾನ್ ಫಿಕ್ಸರ್ ಬಂದು ಎಂಥ ಮೇಕಪ್ನು ಫಿಕ್ಸ್ ಮಾಡಿಬಿಡುತ್ತೆ, ನಿಮಗೆ ಮೇಕಪ್ ಅಲ್ಲಾಡೋಕ್ಕೆ ಬಿಡಲ್ಲ. ಸೊ ಆ ಥರ ಪ್ರಾಡಕ್ಟ್ ಇದು. ಟ್ರಾನ್ಸ್ಲೂಸೆಂಟ್ ಪೌಡ್ರು ಅಷ್ಟೇ ಎಷ್ಟು ಚೆನ್ನಾಗಿ ಮೇಕಪ್ ಸೆಟ್ ಮಾಡುತ್ತೆ ಅಂದರೆ, ನೀವು ಸ್ವೆಟ್ ಆದರೂ ನೀರು ಹಾಕಿದ್ರೂ ಮೇಕಪ್ ಅಷ್ಟು ಸುಲಭವಾಗಿ ಕೈಗೆ ಬರಲ್ಲ. ಸೊ ಆ ಥರ ಕೆಲಸ ಮಾಡುತ್ತೆ. ಸೊ ನೋಡಿ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಕ್ರೆಲಾನ್ ಟ್ರಾನ್ಸ್ಲೂಸೆಂಟ್ ಪೌಡರ್ ತೊಗೊಂಡು ಆಲ್ ಓವರ್ ದ ಫೇಸ್, ಅಂಡರ್ ಐಸ್ ಮತ್ತು ಕ್ರೀಸಸ್ ಬರುತ್ತಲ್ಲ, ಸ್ಮೈಲ್ ಕ್ರೀಸ್ ಎಲ್ಲ ಬರುತ್ತಲ್ಲ, ಆ ಜಾಗದಲ್ಲಿ ಟಚ್ ಅಪ್ ಕೊಡ್ತಾಯಿದ್ದೀನಿ. ಸೊ ಎಲ್ಲೆಲ್ಲಿ ಕ್ರೀಸ್ ಆಗುತ್ತೆ, ಎಲ್ಲೆಲ್ಲಿ ಸ್ವೆಟ್ ಆಗ್ಬೋದು ಅನ್ನೋ ಜಾಗಗಳಲ್ಲಿ ಆ ಥರ ಪ್ಲೇಸ್ಗಳಲ್ಲಿ ನಾನು ಸೆಟ್ ಮಾಡ್ತಾಯಿದ್ದೀನಿ. ಸೊ ಇವರೇನಾದರೂ ಡಸ್ಕಿ ಸ್ಕಿನ್ ಟೋನ್ ಆಗಿದ್ದರೆ ನಾನು ಲೂಸ್ ಪೌಡರ್ ಯೂಸ್ ಮಾಡ್ತಾಯಿದ್ದೆ, ಇಲ್ಲಾಂದರೆ ಬನಾನಾ ಪೌಡ್ರ್ ಯೂಸ್ ಮಾಡ್ತಾಯಿದ್ದೆ. ಬಟ್ ಇವ್ರು ಫೇರಾಗಿ ಇರೋದ್ರಿಂದ ಟ್ರಾನ್ಸ್ಲೂಸೆಂಟ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ವೈಟ್ ಕಲರ್ ಅಲ್ವಾ ಟ್ರಾನ್ಸ್ಲೂಸೆಂಟ್ ಪೌಡರ್, ಸೊ ಫೇರಾಗಿರೋರ್ಗೆ ಯೂಸ್ ಮಾಡಿದ್ರೆ ಬೆಸ್ಟು. ಸೊ ಕಪ್ಗಿರೋರ್ಗೆ ಹೋಗ್ಬಿಟ್ರು ನೀವು ಟ್ರಾನ್ಸ್ಲೂಸೆಂಟ್ ಪೌಡ್ರ್ ಯೂಸ್ ಮಾಡಿದ್ರೆ ಮೇಕಪ್ ಬೂದಿಯಾಗಿ ಆ್ಯಶಿಯಾಗಿ ಹಾಳಾಗ್ಬಿಡುತ್ತೆ. ಸೊ ಈ ಪಾಯಿಂಟ್ನ ತಲೆ ಇಟ್ಕೊಳ್ಳಿ, ಮರಿಬೇಡಿ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಮೈ ಫೇವ್ರೆಟ್ ಪ್ರಾಡಕ್ಟ್, ಕ್ರೆಲಾನ್ ಫಿಕ್ಸರ್ ಸ್ಪ್ರೇ. ಎಸ್, ಸೊ ವೆರಿ ಇಂಪಾರ್ಟೆಂಟ್. ಈ ಫಿಕ್ಸರ್ ಮಾತ್ರ ತುಂಬ ಚೆನ್ನಾಗಿ ಮೇಕಪ್ನ ಫಿಕ್ಸ್ ಮಾಡುತ್ತೆ, ಮೇಕಪ್ನ ಲಾಕ್ ಮಾಡುತ್ತೆ. ಆ್ಯಂಡ್ ಮೇಕಪ್ನ ಎಷ್ಟು ಮುಟ್ಟಿದ್ರು, ಗಿಂಟಿದ್ರು, ಸ್ವೆಟ್ ಆದರೂ, ವಾಟ್ರ್ ಹಾಕಿದ್ರು ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ನೋಡಿ ಇದು ಫೈನಲ್ ಲುಕ್ ನೀವು ನೋಡ್ತಾ ಇದ್ದೀರಾ. ವೆರಿ ಮಿನಿಮಲ್ ಪ್ರಾಡಕ್ಟ್. ಕನ್ಸೀಲಿಂಗ್ ಮಾಡಿಲ್ಲ, ಹೈಲೈಟಿಂಗ್ ಮಾಡಿಲ್ಲ, ಕಲರ್ ಕರೆಕ್ಷನ್ ಮಾಡಿಲ್ಲ, ಫೌಂಡೇಶನ್ ಯೂಸ್ ಮಾಡಿಲ್ಲ, ಜಸ್ಟ್ ಯೂಸಿಂಗ್ ಲಿಕ್ವಿಡ್ ಕನ್ಸೀಲರ್ ಆ್ಯಂಡ್ ಕಾಂಪ್ಯಾಕ್ಟ್ ಪೌಡರ್. ಸೊ ಈ ಲುಕ್ನ ಕ್ರಿಯೇಟ್ ಮಾಡಿರೋದು ನೀವು ನೋಡ್ತಾ ಇದ್ದೀರಾ. ಸೊ ಲೆಟ್ಸ್ ಆ್ಯಡ್ ಬಿಂದಿ ಟು ಅವರ್ ಫೇಸ್. ಸೊ ಬಿಂದಿ ಇಲ್ಲಾಂದರೆ ಟ್ರೆಡಿಷ್ನಲ್ ಲುಕ್ ಫುಲ್ ಲೈಕ್ ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ಡೆಫಿನೆಟ್ಲಿ. ಸೊ ಲುಕ್ ಹೇಗೆ ಅನ್ನಿಸ್ತಾ ಇದೆ, ಎಷ್ಟು ನ್ಯಾಚುರಲ್ ಅನ್ನಿಸ್ತಾ ಇದೆ, ಇಷ್ಟ ಆಯಿತಾ, ಇಷ್ಟ ಆಗಿಲ್ವಾ, ಏನು ಡೌಟ್ ಇದೆ ಎಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಅಲ್ಲೇ ಇರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಮರಿಬೇಡಿಪ್ಪ. ಸೊ ನಿಮಗಾಗಿ ಕ್ಲೋಸಪ್ ಲುಕ್ ಇದು ನೋಡ್ತಾ ಇದ್ದೀರಾ. ದೂರದಿಂದ ಏನಪ್ಪ ಯಾರು ಬೇಕಾದರೂ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಕ್ಲೋಸಪ್ ಲುಕ್ಕಲ್ಲೂ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕೂದಲಿರೋದಕ್ಕೆ ಸ್ವಲ್ಪ ಅಲ್ಲಲ್ಲಿ ಕಪ್ ಕಾಣ್ತಾ ಇದೆ ಹೊರತು ಅದು ಬಿಟ್ಟರೆ ಎಲ್ಲೂ ಕಪ್ಪಿಲ್ಲ, ನೀವು ನೋಡ್ತಾ ಇದ್ದೀರಾ. ಸೊ ಆಲ್ ಅಬೌಟ್ ಟೆಕ್ನಿಕ್. ಸೊ ನೋಡಿ, ದಿಸ್ ಈಸ್ ದ ಫೈನಲ್ ಲುಕ್. ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್ ಮೇಕಪ್. ಎಸ್, ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಸೊ ಇವಾಗ ವಾಟರ್ ಪ್ರೂಫ್ ಅಂತ ಇದ್ದಾರೆ, ಸ್ವೆಟ್ ಪ್ರೂಫ್ ಅಂತ ಇದ್ದಾರೆ, ವಾಟರ್ ರೆಸಿಸ್ಟೆಂಟ್ ಮೇಕಪ್ ಅಂತ ಇದ್ದಾರೆ. ಸೊ ನೀರು ಹಾಕ್ಬಿಟ್ಟೆ ತೋರಿಸ್ತಾ ಇಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ತಿರ್ಬೋದು. ಸೊ ಯಾಕೆ ತಡ ಮಾಡೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ದ ವಾಟರ್ ಪ್ರೂಫ್ ಚೆಕ್. ಎಸ್, ನಾನಿಲ್ಲಿ ಡ್ರೈ ಟಿಶ್ಯೂ ತೊಗೊಂಡಿದ್ದೀನಿ, ನೋಡ್ತಾ ಇದ್ದೀರಾ, ನೋಡ್ಕೊಂಬಿಡಿ. ಡ್ರೈ ಟಿಶ್ಯೂ ತೊಗೊಂಡು ಫಸ್ಟು ಡ್ಯಾಬ್ ಮಾಡ್ತಾಯಿದ್ದೀನಿ. ವಾಟ್ರ್ ಹಾಕೋಕ್ಕಿಂತ ಮುಂಚೆ ಡ್ರೈ ಟಿಶ್ಯೂ ತೊಗೊಂಡು ಜಸ್ಟ್ ಡ್ಯಾಬ್ ಮಾಡ್ತಾಯಿದ್ದೀನಿ. ನೋಡಿ, ಯಾವುದೇ ರೀತಿ ಪ್ರಾಡಕ್ಟ್ ಬರ್ತಾ ಇಲ್ಲ ಆಚೆ ನೋಡಿ. ಸೊ ನಾನು ಸ್ವಲ್ಪ ರಬ್ ಕೂಡ ಮಾಡ್ತಾಯಿದ್ದೀನಿ, ರಫಾಗಿ ಉಜ್ತಾ ಇದ್ದೀನಿ, ಪ್ರಾಡಕ್ಟ್ ಏನೂ ಬಂದಿಲ್ಲ. ಸೊ ಸ್ವಲ್ಪ ಚಿನ್ನ ಹತ್ರನೂ ರಬ್ ಮಾಡ್ತಾಯಿದ್ದೀನಿ. ಸೊ ಆವಾಗಲೂ ಪ್ರಾಡಕ್ಟ್ ಸ್ವಲ್ಪನೂ ಬಂದಿಲ್ಲ. ಸೊ ಇದಾದಮೇಲೆ ಸೊ ಲೆಟ್ಸ್ ಚೆಕ್ ವಿತ್ ದ ವಾಟರ್. ಸೊ ಹಳೇ ಒಂದು ಫಿಕ್ಸರ್ ಬಾಟ್ಲಿತ್ತು ನನ್ನ ಹತ್ರ. ಸೊ ಅದರಲ್ಲಿ ನಾನು ವಾಟರ್ ಹಾಕ್ಕೊಂಡು ಫೇಸ್ ಫುಲ್ ಸ್ಪ್ರೇ ಮಾಡ್ತಾಯಿದ್ದೀನಿ. ನಾನು ಸ್ಪ್ರೇ ಮಾಡ್ತಾ ಇರೋದು ಫಿಕ್ಸರ್ ಅವ್ರ ಸೆಟ್ಟಿಂಗ್ ಸ್ಪ್ರೇ ಅಲ್ಲ, ವಾಟರ್. ಸೊ ನೀರನ್ನ ಸ್ಪ್ರೇ ಮಾಡ್ತಾಯಿದ್ದೀನಿ, ಸ್ವಲ್ಪ ಸೋರೋ ಥರನೇ ಸ್ಪ್ರೇ ಮಾಡ್ತಾಯಿದ್ದೀನಿ, ನೋಡ್ತಾ ಇದ್ದೀರಾ. ಸೊ ಸೋರೋ ಥರ ಸ್ಪ್ರೇ ಮಾಡಿದ್ರೆ ಅವಾಗ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ, ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ನೋಡಿ, ಸ್ವಲ್ಪ ಪ್ರಾಡಕ್ಟ್ ಬಂದುಬಿಟ್ರೆ ನಿಮಗೆ ಬಿಳಿ ಬರುತ್ತೆ ಆ ನೀರುಗಳು. ನೋಡಿ, ಆ ನೀರು ಡ್ರಾಪ್ಸ್ ಅಲ್ಲಿ ಬಿಳಿ ವೈಟ್ ಥರ ಬರ್ತಿಲ್ಲ. ಸೊ ನೋಡಿ, ನಾನು ವಾಟ್ರ್ ಹಾಕಿದ್ದೀನಿ. ಸೊ ಅದನ್ನು ರಬ್ ಮಾಡಿ ನಾನು ತೋರಿಸ್ತೀನಿ. ರಬ್ ಮಾಡಿಲ್ಲ ನೀವು ಟಚ್ ಮಾಡಿದ ತಕ್ಷಣ ಪ್ರಾಡಕ್ಟ್ ಬಂದುಬಿಡುತ್ತೆ. ಸೊ ವಾಟ್ರ್ ಹಾಕಿದ ತಕ್ಷಣ, ಸ್ವೆಟ್ ಆಗಿದ ತಕ್ಷಣ ಬಂದುಬಿಡುತ್ತೆ ಅಂದರೆ ಸೊ ದಟ್ ಈಸ್ ನಾಟ್ ವಾಟರ್ ಪ್ರೂಫ್. ನೋಡಿ, ಸ್ವಲ್ಪನೂ ಪ್ರಾಡಕ್ಟ್ ಬಂದಿಲ್ಲ. ನಾನು ಝೂಮಲ್ಲೂ ತೋರಿಸ್ತೀನಿ ಇವಾಗ. ನೋಡಿ, ಅದೇ ಜಾಗದಲ್ಲಿ 3ನೇ ಸಲ ರಬ್ ಮಾಡಿದೆ, ಪ್ರಾಡಕ್ಟ್ ಬಂದಿಲ್ಲ. ಸೊ ನೋಡಿ, ಇನ್ನೊಂದು ಸಲ ನಾನು ಅಲ್ಲೇ ಇನ್ನೊಂದು ಸ್ವಲ್ಪ ವಾಟ್ರ್ ಹಾಕಿ ಚೆನ್ನಾಗಿ ನೆನೆಸಿ ಸೋರೋ ಥರ ನೀರು ಬರೋ ಹಾಗೆ ಸ್ಪ್ರೇ ಮಾಡಿ, ಅದಾದಮೇಲೆ ಟಿಶ್ಯೂ ಪೇಪರಲ್ಲಿ ರಬ್ ಮಾಡಿ ನಾನು ಕ್ಲೋಸಪ್ಪಲ್ಲೇ ಇನ್ನೊಂದು ಸಲ ನಿಮಗೆ ತೋರಿಸ್ತೀನಿ. ಎಸ್, ನೋಡಿ ಕಾಣಿಸ್ತಾ ಇದೆ ಅಂತ ತಿಳ್ಕೊತೀನಿ. ನೋಡಿ, ನೀರು ಚೆನ್ನಾಗಿ ಸೋರ್ತಾ ಇದೆ. ನೋಡಿ, ಝೂಮಲ್ಲೇ ನಾನು ನಿಮಗೆ ತೋರಿಸ್ತೀನಿ ಇವಾಗ. ನೋಡಿ, ಯಾವುದೇ ರೀತಿ ಎಡಿಟಿಂಗ್ ಮಾಡಿಲ್ಲ, ಕಟ್ ಮಾಡಿಲ್ಲ. ನಾನು ಡೈರೆಕ್ಟಾಗಿ ಅಲ್ಲಿ ಪ್ರೆಸ್ ಮಾಡಿದ್ದು ಟಿಶ್ಯೂನ ನಿಮಗೆ ಕ್ಯಾಮ್ರಾ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಉಜ್ಜುತ್ತಾ ಇದ್ದೀನಿ. ಎಸ್, ದಿಸ್ ಇಸ್ ಇಟ್. ನೋಡಿ, ಸ್ವಲ್ಪನೂ ಪ್ರಾಡಕ್ಟ್ ಬಂದಿಲ್ಲ. ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ಸ್ಕಿನ್ ಪ್ರಿಪೇರ್ ಮಾಡೋದಾಗಿರ್ಬೋದು, ಇಲ್ಲ ಅಂದರೆ ನಾನು ಪ್ರಾಡಕ್ಟ್ಸ್ ಯೂಸ್ ಮಾಡಿರೋದಾಗಿರ್ಬೋದು,
ಯಾವ ಪ್ರಾಡಕ್ಟ್ ಆದಮೇಲೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಅನ್ನೋದಾಗಿರ್ಬೋದು ಎಲ್ಲನೂ ನೀಟಾಗಿ ಅಬ್ಸರ್ವ್ ಮಾಡಿ ನೀವು ಅದೇ ಥರ ಮೇಕಪ್ ಮಾಡಿದ್ರೆ ಡೆಫಿನೆಟ್ಲಿ ಈ ಥರ ಟ್ರಾನ್ಸ್ಫರ್ ಪ್ರೂಫ್ ವಾಟರ್ ಪ್ರೂಫ್ ಆಗಿ ಮೇಕಪ್ ಕನ್ವರ್ಟ್ ಆಗುತ್ತೆ ಡೆಫಿನೆಟ್ಲಿ ಗೈಸ್. ಸೊ ದಿಸ್ ಇಸ್ ದ ಪ್ರೂಫ್. ಐ ಹೋಪ್ ಯು ಪೀಪಲ್ ಲೈಕ್ಡ್ ದ ವಿಡಿಯೋ. ಸೊ ನೋಡಿ ನೀರೆಲ್ಲ ಸೋರೋ ಥರ ಹಾಕಿದ್ರು ಸೊ ಅಲ್ಲಿ ಕೂದಲಿದೆ, ಕೂದಲಿಂದ ಕಪ್ಕೊಂತಿದ್ದೀವಿ ಹೊರತು ಮೇಕಪ್ ಕಪ್ಪಾಗಿಲ್ಲ. ನೋಡಿ ನೀರೆಲ್ಲ ನೀಟಾಗಿ ಡ್ಯಾಬ್ ಮಾಡಿನೇ ನಾನು ರಿಮೂವ್ ಮಾಡ್ತಾಯಿದ್ದೀನಿ, ಮೇಕಪ್ ಬಂದಿಲ್ಲ. ಸೊ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋ ನೀವು ನೋಡಿ ಅವ್ರ ಫೇಸ್ ಪಿಗ್ಮೆಂಟೇಷನ್ ಹೆಂಗಿದೆ ಅಂತ. ಸೊ ಅಕಸ್ಮಾತ್ ಏನಾದರೂ ಮೇಕಪ್ ಬಂದಿದ್ರೆ ಡೆಫಿನೆಟ್ಲಿ ಅವ್ರ ಪಿಗ್ಮೆಂಟೇಷನ್ ಎಲ್ಲ ಕಾಣಿಸ್ಬೇಕಿತ್ತು, ಬಟ್ ಕಾಣಿಸ್ತಾ ಇಲ್ಲ. ಕವರೇಜ್ ಹಾಗೆ ಇದೆ, ಎಲ್ಲ ಕವರ್ ಆಗಿ ಹಾಗೆ ಇದೆ. ಮೇಕಪ್ ವಾಪಸ್ ಟಿಶ್ಯೂಗೆ ಬಂದಿಲ್ಲ. ನೀರು ಸೋರೋ ಥರ ಹಾಕಿ ನಾನು ಡ್ರೈ ಟಿಶ್ಯೂನಲ್ಲಿ ಡ್ಯಾಬ್ ಮಾಡಿದ್ರು ಮೇಕಪ್ ಬರ್ತಾಯಿಲ್ಲ ಅಂದರೆ ಸೊ ದ ಟೆಕ್ನಿಕ್ ಈಸ್ ರಿಯಲಿ ಗುಡ್ ಅಂತ ಅರ್ಥ. ನೋಡಿ ನೋ ಒಂದು ಸ್ವಲ್ಪನೂ ಬಂದಿಲ್ಲ. ಸೊ ಎಸ್, ದಿಸ್ ಈಸ್ ಇಟ್. ಐ ಹೋಪ್ ಯು ಪೀಪಲ್ ಲೈಕ್ಡ್ ದ ವಿಡಿಯೋ. ನೋಡಿ ಕ್ಲೋಸಪ್ಪಲ್ಲಿ ನೀವು ನೋಡ್ತಾ ಇದ್ದೀರಾ, ಅವ್ರ ಫೇಶಿಯಲ್ ಹೇರ್ ಬಿಟ್ಟರೆ ಬೇರೆ ಎಲ್ಲೂ ಅಲ್ಲಿ ಕಪ್ ಕಾಣಿಸ್ತಿಲ್ಲ, ಏನು ಮೇಕಪ್ ವಾಪಸ್ ಬಂದಿರೋ ಥರ ಇಲ್ಲ, ನ್ಯಾಚುರಲಾಗಿ ಚೆನ್ನಾಗೇ ಕಾಣ್ತಾ ಇದೆ. ಸೊ ಎಸ್, ದಿಸ್ ಇಸ್ ದ ಫೈನಲ್ ಲುಕ್. ಸೊ ಬ್ಯೂಟಿಫುಲ್ ನ್ಯಾಚುರಲ್ ಇಟ್ ಇಸ್ ಲುಕಿಂಗ್. ಒನ್ಸ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಮೇಕಪ್ ಮಾಡಿಸೋ ಪ್ಲ್ಯಾನ್ ಇದ್ದರೆ ಫೇಶಿಯಲ್ ಹೇರ್ ರಿಮೂವ್ ಮಾಡಿಸ್ಲೇಬೇಕು. ಸೊ ಫೇಶಿಯಲ್ ಹೇರ್ ರಿಮೂವ್ ಮಾಡಿಸ್ದೆ ಮೇಕಪ್ ಮಾಡಿಸಿದ್ರೆ ಸ್ವಲ್ಪ ಕಪ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಮಾತ್ರ ಮರಿಬೇಡಿ. ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಸೊ ವೆರಿ ಬ್ಯೂಟಿಫುಲ್ ನ್ಯಾಚುರಲ್ ಶೀ ಈಸ್ ಲುಕಿಂಗ್. ಐ ಜಸ್ಟ್ ಲವ್ ದಿಸ್ ಲುಕ್. ಯೂಸಿಂಗ್ ಮಿನಿಮಲ್ ಪ್ರಾಡಕ್ಟ್ ಈ ಥರನೂ ಮೇಕಪ್ ಮಾಡ್ಬೋದಾ ಅಂತ ಡೌಟ್ ಇರೋರಿಗೆ ಡೆಫಿನೆಟ್ಲಿ ಎಸ್, ಮೇಕಪ್ ಈ ಥರನೂ ಮಾಡ್ಬೋದು. ಸೊ ನನ್ನ ಅಸಿಸ್ಟೆಂಟ್ ಒಂದ್ಸಲಿ ಚೆಕ್ ಮಾಡ್ತಾ ಇದ್ದಾರೆ ನೋಡಿ. ನಾನು ಜೋರಾಗಿ ರಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಬಟ್ ಅವ್ರು ಹೆದರ್ಕೋತಾ ಇದ್ದಾರೆ. ಸೊ ನೋಡಿ ರಬ್ ಮಾಡಿ ತೋರಿಸ್ತಾ ಇದ್ದಾರೆ ಪ್ರಾಡಕ್ಟ್. ನೀರು ಹಾಕಿ ಎಲ್ಲ ಆದಮೇಲೆ ಇನ್ನೊಂದ್ಸಲಿ ರಬ್ ಮಾಡ್ತಾ ಇರೋದು, ಬಟ್ ಆದರೂ ಏನೂ ಬಂದಿಲ್ಲ. ನೋಡಿ ಇದು ಪರ್ಪಲ್ ಬ್ಯಾಕ್ಗ್ರೌಂಡಲ್ಲಿ ಅವ್ರ ಫೇಸ್ ಈ ಥರ ಕಾಣ್ತಾ ಇತ್ತು. ಇದು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆದಮೇಲೆ ಮೇಕಪ್ ಮಾಡಿ. ಸೊ ವಾಟರ್ ಸ್ಪ್ರೇ ಆಯಿತು, ವಾಟರ್ ಪ್ರೂಫ್ ಚೆಕ್ ಆಯಿತು, ಎಲ್ಲ ಆಯಿತು. ಅದಾದಮೇಲೂ ಸ್ವಲ್ಪ ಹೊತ್ತು ಆದಮೇಲೆ ಮೇಕಪ್ ಹಿಂಗೆ ಇತ್ತು. ಸೊ ಅದು ನನ್ನ ಕೈ ರಬ್ ಮಾಡಿ ನೋಡ್ತಾ ಇದ್ದೀನಿ. ರಬ್ ಮಾಡಿದ್ರು ಅಷ್ಟೇ, ಗಿಂಟಿದ್ರು ಅಷ್ಟೇ, ಮೇಕಪ್ ಡೆಫಿನೆಟ್ಲಿ ಬರಲ್ಲ. ಸೊ ದಿಸ್ ಇಸ್ ಇಟ್. ಹೋಪ್ ಯು ಗೈಸ್ ಲವ್ಡ್ ದಿಸ್ ಮೇಕಪ್ ಲುಕ್. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ.